ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ದೇವರು ಯಾವಾಗಲೂ ಅದನ್ನು ಬಯಸ್ತಾ ಇರ್ತಾನೆ. ಆಮೆನ್. ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. 1ನೇ ಪೇತ್ರನ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ, 1 Peter chapter 4 9ನೇ ವಚನ. 4ನೇ ಅಧ್ಯಾಯ 9ನೇ ವಚನ. ಏನ್ ಸತ್ಕಾರ ಮಾಡ್ರಿ? ಅತಿಥಿ ಸತ್ಕಾರ ಮಾಡ್ರಿ ಅಂತ ಹೇಳ್ದಂಗ, ಅತಿಥಿ ಸತ್ಕಾರ ಮಾಡ್ರಿ. ಆಮೇಲೆ ಒಬ್ಬರಿಗೊಬ್ಬರು ಗುಣಗುಟ್ಟದೆ ಅತಿಥಿ ಸತ್ಕಾರವನ್ನ ಮಾಡಿರಿ. ಆಮೇಲೆ ಅತಿಥಿ ಸತ್ಕಾರ ಅಂದ್ರೆ ಏನ್ರಿ? ಒಬ್ರಿಗೊಬ್ರು ಮಾಡುವಂತ ಉಪಕಾರ. ಆ ಒಂದು ಉಪಕಾರವನ್ನು ಮಾಡುವಾಗ ಹೆಂಗ್ ಮಾಡ್ಬೇಕಂತೆ ನಾವು? ಗುಣಗುಟ್ಟದೆ ಏನ್ ಮಾಡ್ಬೇಕು? ಅತಿಥಿ ಸತ್ಕಾರವನ್ನ ಮಾಡುವಂತವರಾಗಿರ್ಬೇಕು. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಅತಿಥಿ ಸತ್ಕಾರ ಅನ್ನೋದು ದೇವರಿಗೆ ಇಷ್ಟವಾದ ಒಂದು ಕಾರ್ಯ. ಆಮೆನ್. అతిథి సత్కార తెలుగుನಲ್ಲಿ ఏముంది బాబు చదవండి. పొలుగుకొనకుండా ఒకడినొకడు ఆతిథ్యం చేయుడి. ఒక్కట ఏమైంది? ఆతిథ్యం. ఆతిథ్యం అంటే ఏమి? సన్మానం. ఒకరికొకరు గునుక్కోకుండా ఒకరికొకరు సన్మానం చేయండి. ఆతిథ్యం చేయండి. ಅತಿಥಿ ಸತ್ಕಾರ. ಈಗ ಅತಿಥಿ ಸತ್ಕಾರ ಅಂತ ಬರುವಾಗ ನಮ್ಮ ಮನೆಗೆ ಯಾರೋ ಒಬ್ಬ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಗೆಸ್ಟ್ ತಿರುಗಿ ಹೋಗುವಾಗ ಹೆಂಗ್ ಹೋಗ್ಬೇಕು? ಪ್ರೀತಿಯಿಂದ ನಗನಗುತ್ತಾ ಹಾರೈಸುತ್ತಾ ಅವ್ರು ಹೋಗ್ಬೇಕು. ಅಂದ್ರೆ ಅವರಿಗೆ ನಾವು ಸರಿಯಾದ ರೀತಿಯಲ್ಲಿ ಏನ್ ಮಾಡಿದ್ದೇವೆ? ಅತಿಥಿ ಸತ್ಕಾರವನ್ನ ಮಾಡಿದ್ದೇವೆ ಅಂತ ಅರ್ಥ. ಹಲ್ಲೆಲೂಯಾ. ಸೊ ಅತಿಥಿ ಸತ್ಕಾರವನ್ನ ಮಾಡುವಾಗ ಹೆಂಗ್ ಮಾಡಬಾರ್ದಂತೆ ನಾವು? ಗುಣಗುಟ್ಟದೆ ಅತಿಥಿ ಸತ್ಕಾರ ಮಾಡಬೇಕು. ಮಾರ್ತಾಲ್ ಎಂಬುದಾಗಿ ಒಂದು ವ್ಯಕ್ತಿ ಇದ್ದಾಳೆ. ಲೂಕನ ಪುಸ್ತಕ 10ನೇ ಅಧ್ಯಾಯದಲ್ಲಿ 38ನೇ ವಚನದಲ್ಲಿ ಅವಳ ವಿಷಯಗಳನ್ನು ನಾವು ನೋಡಬಹುದು. ಮಾರ್ತಾಲ್ ಅಂತೇಳಿ ಒಬ್ಬಳು. ಅವಳು ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ ತಮ್ಮ ಮನೆಗೆ? ಯೇಸು ಸ್ವಾಮಿನ ನಮ್ಮ ಮನೆಗೆ ಬನ್ನಿರಿ ಅಂತೇಳಿ ಒತ್ತಾಯ ಮಾಡಿ ಏನ್ ಮಾಡ್ತಿದ್ದಾಳೆ? ಅವಳು ಕರೆದುಕೊಂಡು ಹೋಗ್ತಾ ಇದ್ದಾಳೆ. ಕರೆಕ್ಟಾ? ಅಲ್ಲಿ ಕರ್ಕೊಂಡು ಹೋಗಿ ಯೇಸು ಸ್ವಾಮಿನ ಅಲ್ಲಿ ಕುಂದ್ರಿಸಿ ಅವಳು ಏನ್ ಮಾಡ್ತಾ ಇದ್ದಾಳ? ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿನ ಮನೆಗೆ ಕರ್ಕೊಂಡು ಹೋಗಿದ್ದಾಳೆ, ಯೇಸು ಸ್ವಾಮಿನ ಕುಂದ್ರಿಸ್ಬಿಟ್ಟಿದ್ದಾಳೆ. ಇವಳು ಏನ್ ಮಾಡ್ತಾ ಇದ್ದಾಳೆ? ಅಲ್ಲಿ ಏನ್ ಮಾಡೋಣ, ಎಂತ ಮಾಡೋಣ, ಇದು ತಿನ್ನಿಸೋಣ, ಅದು ತಿನ್ನಿಸೋಣ, ಆ ಅಡಿಗೆ ಮಾಡೋಣ, ಈ ಅಡಿಗೆ ಮಾಡೋಣ ಅಂತೇಳಿ ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ತುಂಬಾ ತಲೆ ಓಡಿಸ್ತಾ ಇದ್ದಾಳೆ. ತುಂಬಾ ತಲೆ ಓಡಿಸಿ ಏನ್ ಮಾಡೋಣ ಏನ್ ಮಾಡೋಣ ಏನ್ ಮಾಡೋಣ ಏನ್ ಮಾಡೋಣ ಅಂತ. ಸೊ ಎಲ್ಲ ಮಾಡಿಸಿ ಆದ್ರೆ ಮರಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾಳಲ್ಲಿ. ಏನ್ ಮಾಡ್ತಿದ್ದಾಳ ಅವಳು? ಯೇಸುವಿನ ಪಾದದಲ್ಲಿ ಕುತ್ಕೊಂಡು ವಾಕ್ಯವನ್ನ ಕೇಳುತ್ತಾ ಇದ್ದಾಳೆ. 2 ಕಾರ್ಯಗಳು ತುಂಬಾ ಅವಶ್ಯ ಪ್ರಿಯರು. ಅತಿಥಿ ಸತ್ಕಾರ ಅಂತ ಬರುವಾಗ 2 ಕಾರ್ಯಗಳು ತುಂಬಾ ಅವಶ್ಯ. ಒಂದು, ಅವರಿಗೆ ಇಷ್ಟವಾದದನ್ನ ಮಾಡುವಂಥದ್ದು. 2ನೇದು, ಬಂದವರಿಗೆ ಸಮಯ ಕೊಡೋದು. ಅರ್ಥ ಆಗ್ತಾ ಇದೆಯಾ? ಒಂದು, ಅವ್ರಿಗೆ ಇಷ್ಟವಾದದನ್ನ ಮಾಡುವಂಥದ್ದು. ಇನ್ನೊಂದು, ಅವ್ರಿಗೇನ್ ಕೊಡೋದು? ನಾವು ಸಮಯ ಕೊಡೋದು. ಇದು 2 ಅತಿಥಿ ಸತ್ಕಾರನಲ್ಲಿ ಮುಂದಿದೆ. ಇದು 2 ಅತಿಥಿ ಸತ್ಕಾರದಲ್ಲಿ ಏನಿದೆ? ಮುಂದಿದೆ. ಆಮೆನ್. ಉದಾಹರಣೆಗೆ ನಿಮ್ಮ ಮನೆಗೆ ಸೇವಕರು ಬಂದಿದ್ದಾರೆ ಅಂತ ಹೇಳಿದ್ರೆ, ನೀವು ಸೇವಕರನ್ನ ಕುಂದ್ರಿಸಿ ನೀವು ನಿಮ್ಮ ಕೆಲಸ ಮಾಡಿಕೊಂಡು ಅಡ್ಡಾಡ್ಕೊಂಡು ತಿರುಗಾಡ್ಕೊಂಡು ನಿಂತಿದ್ರೆ ಸೇವಕರಲ್ಲಿ ಕುತ್ಕೊಳ್ಳಿಕ್ಕೆ ಇಷ್ಟಪಡ್ತಾರ? ಇಲ್ಲ, ಪಡೋದಿಲ್ಲ. ಒಂದು. 2ನೇದು, ಒಂದು ವೇಳೆ ಸೇವಕರು ಬಂದ್ರೆ ಅವ್ರನ್ನ ಕುಂದ್ರಿಸಿ ಅವ್ರ ಜೊತೆಗೆ ತಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಬಂದು ಕುಂದ್ರಿಸಿ ವಾಕ್ಯ ಹೇಳ್ರಿ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ನೀವು ಹೋಗಿ ಒಂದು ವೇಳೆ ಅಡಿಗೆ ಮಾಡಿದ್ರೆ ಅವ್ರು ಇರ್ತಾರ? ಇಲ್ಲ, ಇರ್ತಾರೆ. ಯಾಕಂದ್ರೆ ಅವರು ಬಂದಿರೋ ಉದ್ದೇಶ ಏನು? ದೇವರ ವಾಕ್ಯ ಖಂಡಿತವಾಗಿ ಅವರಿಗೆ ಹೋಗ್ಬೇಕಂತೇಳಿ. ಸೊ ಈ 2 ಕಾರ್ಯಗಳು ನೋಡ್ತಾ ಇದ್ದೀವಿ. ಮಾರ್ತಾಲು ಅಡಿಗೆ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾಳೆ. ಮರಿಯಲು ವಾಕ್ಯ ಕೇಳೋದ್ರಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿದ್ದಾಳೆ. ಆಮೇಲೆ 2 ಕಾರ್ಯಗಳು ಅಲ್ಲಿ ನಡೀತಾ ಇದೆ. ಹಲ್ಲೆಲೂಯಾ. ದೇವರು ಲಾಸ್ಟ್ಗೆ ಒಂದು ಮಾತು ಹೇಳ್ತಾ ಇದ್ದಾಳೆ, ಮಾರ್ತಾಲೆ ನೀ ತುಂಬಾ ಏನ್ ಮಾಡ್ತಾ ಇದ್ದಿ? ಗಲಿಬಿಲಿಯಲ್ಲಿ.
ನೀ ಪ್ರೀತಿಯಿಂದ ಏನ್ ಅಡಿಗೆ ಮಾಡಿ ಕೊಟ್ರು ನಾ ಏನ್ ಮಾಡ್ತಿದ್ದೆ, ಊಟ ಮಾಡ್ತಿದ್ದೆ. ನನಗೆ ನೀನು ಇಷ್ಟೆಲ್ಲ ಮಾಡ್ಬೇಕಂತ ನಾನೇನ್ ಮಾಡ್ಲಿಲ್ಲ, ಬಯಸಲಿಲ್ಲ. ಆದರೆ ಮರಿಯಲ್ಲಿ ಒಂದು ಕಾರ್ಯ ಮಾಡಿದಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಬೇಕಾಗಿರೋದು ಕೆಲವೊಂದು ಅವಳು ಏನ್ ಮಾಡಿದ್ದಾಳೆ, ಹೊಂದಿಕೊಂಡಿದ್ದಾಳೆ. ಆಮೆನ್. ಅತಿಥಿ ಸತ್ಕಾರ ಅಂತ ಹೇಳಿದ್ರೆ ಇದೆ. 2 ಕಾರ್ಯಗಳು ತುಂಬಾ ಅವಶ್ಯ. ಒಂದು, ಬಂದವರಿಗೆ ಸಮಯ ಕೊಡೋದು. 2ನೇದು, ಬಂದವರಿಗೆ ಉಪಚಾರ ಮಾಡೋದು. ಇದು 2 ಕಾರ್ಯಗಳು ತುಂಬಾ ಅವಶ್ಯವಾಗಿದೆ ಅತಿಥಿ ಸತ್ಕಾರದಲ್ಲಿ. ಆಮೆನ್. ಈ 2 ಕಾರ್ಯಗಳನ್ನು ಮಾಡುವಾಗ ಹೆಂಗ್ ಮಾಡ್ಬೇಕು ನಾವು, ಗುಣಗುಟ್ಟದೆ ಮಾಡಬೇಕು. 2 ಕಾರ್ಯಗಳು ಮಾಡುವಾಗ ಹೆಂಗ್ ಮಾಡ್ಬೇಕು, ಗುಣಗುಟ್ಟದೆ ಮಾಡಬೇಕು. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಯಾವಾಗಲೂ ಯಾರು ಅಚಾನಕ ಬರಂಗಿಲ್ಲ. ಏನೊಂದು ಉದ್ದೇಶವನ್ನು ದೇವರಿಟ್ಟ ಏನ್ ಮಾಡಿರ್ತಾರೆ, ಕಳಿಸಿರ್ತಾರೆ. ಆವಾಗ ಬಂದವರಿಗೆ ನಾವೇನ್ ಮಾಡಬಾರ್ದು, ಗುಣಗುಟ್ಟಬಾರ್ದು. ಈ ಟೈಮ್ನಲ್ಲಿ ಬಂದ ಅದೇ ನಮ್ಗೆ ಕೆಡ್ಸೋಕಂತ ಬರ್ತಾನೆ, ನಮ್ಮ ಸಮಯ ಹಾಳು ಮಾಡೋಕಂತಾನೆ ಬರ್ತಾನೆ. ಇವತ್ತೇ ಸಿಗ್ತಾನೆ ಅವ್ರ ಟೈಮ್. ನಿನ್ನೆ ಬರಬೇಕು, ಇಲ್ಲ ನಾಳೆ ಬರಬೇಕು, ಇವತ್ತು ಬಂದು ಕುಂತು ನಮ್ಮ ಜೀವ ತಿನ್ನಕತ್ತ. ಈ ರೀತಿ ಮನಸ್ಸಿನಲ್ಲಿ ಅಂದುಕೊಂಡು ಅವ್ರ ಮುಖದಲ್ಲಿ ನಗನಗ್ತಾ ಮಾತಾಡ್ಕೊಂಡು ಒಂದು ವೇಳೆ ನೀವು ಮಾಡಿದ್ರೆ ಅದು ಸಾರ್ಥಕವಾಗತ್ತಾ ಇಲ್ವಾ? ನೀವೇನೇ ಮಾಡಿದ್ರೆ ಅದೇನಾಗೋದಿಲ್ಲ, ಅದು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಅತಿಥಿ ಸತ್ಕಾರವನ್ನು ಮಾಡೋದರಲ್ಲಿ ಹೆಂಗಿರ್ಬೇಕು, ನೀವು ಗುಣಗುಟ್ಟದೆ ಮಾಡಬೇಕು. ವಾಕ್ಯ ಹೇಳ್ತಾ ಇದೆ, ಎಬ್ರೆಯ ಪುಸ್ತಕ 13ನೇ ಅಧ್ಯಾಯ 2ನೇ ವಚನ. ಎಬ್ರೆಯ ಪುಸ್ತಕ 13ನೇ ಅಧ್ಯಾಯ 2ನೇ ವಚನ. ಅತಿಥಿ ಸತ್ಕಾರವನ್ನ ಮಾಡೋದನ್ನು ಮರೆಯಬೇಡ್ರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಏನ್ ಮಾಡಿದಾರ್ರಿ? ದೇವದೂತರನ್ನು ಅವ್ರು ಏನ್ ಮಾಡಿದ್ದಾರೆ? ಸತ್ಕರಿಸಿದ್ದಾರೆ. ಅತಿಥಿ ಸತ್ಕಾರವನ್ನು ಮಾಡೋದ್ರಲ್ಲಿ ಏನ್ ಮಾಡಬೇಡ್ರಿ, ನೀವು ಮರೆಯಬೇಡ್ರಿ. ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ಏನ್ ಮಾಡಬಾರ್ದು, ನೀವು ಮರೆಯಬಾರದು. ಯಾಕಂದ್ರೆ ನೀವು ಅತಿಥಿ ಸತ್ಕಾರವನ್ನ ಮಾಡುವಾಗ ಕೆಲವರು ತಿಳಿಯದೆ ದೇವದೂತರುಗಳಿಗೆ ಏನ್ ಮಾಡಿರ್ತಾರೆ ಅಂತ ಅವರು ಸತ್ಕಾರವನ್ನ ಮಾಡಿದ್ದಾರೆ. ಅಲ್ಲೇ ನಮ್ಮ ಮನೆಗೆ ದೇವದೂತರುಗಳು ಬಂದು ಊಟ ಮಾಡಿ ಹೋಗಿದ್ದಾರೆ ಅಂದ್ರೆ ಎಂತ ದೊಡ್ಡ ಆಶೀರ್ವಾದ. ಅರ್ಥ ಆಗ್ತಾ ಇದೆಯಾ ನಾ ಮಾತಾಡೋದು? ನಮ್ಮ ಅವ್ವರ್ ಇದ್ದಾಗ ನಮ್ಮ ಅವ್ವರೊಂದು ಕೆಲಸ ಮಾಡ್ತಿದ್ರು. ಯಾರು ಬಂದ್ರು ಹಂಗೆ ಅವ್ರ ಜೊತೆಗೆ ಮಾತಾಡ್ತಾ 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 ಅಡಿಗೆ ರೆಡಿ ಮಾಡುವರು. ಅವ್ರು ಯಾವಾಗ ಅಡಿಗೆ ಮಾಡಿದ್ರಂತಾನೆ ಗೊತ್ತಾಗೋದಿಲ್ಲ. ಈ ಕಡೆ ಮಾತು ಇರ್ತಿತ್ತು, ಆ ಕಡೆ ಅವ್ರು ಏನಿರ್ತಿತ್ತು, ಅಡಿಗೆನೇ ಆಗ್ಬಿಡ್ತಿತ್ತು. ಅವ್ರು ಹೋಗಿ ಬರ್ತೀನಿ ಅಂತ ಹೇಳುವಾಗ ಕುಂದ್ರಿ, ಕೈ ತೊಳಿರಿ, ಊಟ ಮಾಡಿ ಹೋಗ್ಬೇಕು, ಕುಂದ್ರಿ ನೀವು. ಇಲ್ರಿ, ಯಾಕ್ರಿ ನಿಮಗೆ ನೀವು ಬಂದಾಗ ನಿಮಗೂ ಸೇರಿನೇ ಮಾಡಿಬಿಟ್ಟಿದ್ದೀನಿ. ಯಾವಾಗ ಮಾಡಿರ್ರಿ ಕೇಳ್ತಾರ ಅವ್ರು. ಯಾವಾಗ ಮಾಡಿರಿ? ಹಂಗೆ ಮಾತಾಡ್ತಾ ಮಾಡ್ಕೊಂಡು ಬಿಟ್ಟಿನಿ, ಇಷ್ಟು ಬೇಗ ಮಾಡಿಬಿಟ್ರ ಅಂತ ಕೇಳ್ತಾರೆ. ಅವ್ರು ಯಾರು ಬಂದ್ರು ಅವ್ರು ಏನು ಮಾಡೋದಲ್ಲ, ಊಟ ಮಾಡೋದಂತೂ ಕಳಿಸೋದೇ ಇಲ್ಲ. ಒಂದು ಒಳ್ಳೆ ಗುಣ ಅವ್ರಿಗಿತ್ತು. ಹಲ್ಲೆಲೂಯಾ. ನಿಜವಾಗ್ಲೂ ಒಳ್ಳೆ ಗುಣ ಇವತ್ತು ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಇರಬೇಕು. ನಮ್ಮನೆಗೆ ಯಾರೇ ಬರಲಿ, ತಿಳಿದ ಬರಲಿ ತಿಳಿಯದೇ ಬರಲಿ, ಬಂದವರನ್ನ ಹಾಗೆ ನಾವು ಕಳಿಸಬಾರದು. ವಾಕ್ಯ ಹೇಳಿದೆ, ನಾವು ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ತಿಳಿಯದೆ ದೇವದೂತರುಗಳು ಕೂಡ ಬಂದು ಹೋಗಿರ್ತಾರಂತೆ. ಯಾರು? ದೇವದೂತರುಗಳು ಅವ್ರ ರೂಪದಲ್ಲಿ ಕೂಡ ಏನಾಗಿರ್ತಾರ, ಬಂದು ಹೋಗಿರ್ತಾರಂತೆ. ಅದಕ್ಕೆ ಅವರಿಗೆ ಸತ್ಕಾರ ಮಾಡುವಾಗ ನಾವು ದೇವರಿಗೆ ಮಾಡಿದಂಗ ಆಗತ್ತೆ. ಅದರ ಪ್ರತಿಫಲವನ್ನು ದೇವರು ಏನ್ ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ಕೊಡುವಂತವನಾಗಿದ್ದಾನೆ. ಅದಕ್ಕೆ ನಿಮ್ಮ ಮನೆಗೆ ಬರುವಂತವರಿಗೆ ಆದಷ್ಟು ಮಟ್ಟಿಗೆ ನೀವೇನ್ ಮಾಡ್ಬೇಕು, ಅತಿಥಿ ಸತ್ಕಾರವನ್ನ ಮಾಡ್ರಿ, ಅದಕ್ಕೆ ಮರಿಯಬೇಡ್ರಿ. ದೇವ್ರ ವಾಕ್ಯ ಹೇಳುತ್ತದೆ, ಏನ್ ಮಾಡಬೇಡ, ನೀವು ಮರಿಯಬೇಡ. ಆಮೆನ್. ಇದು ಯಾಕೆ ಈ ವಾಕ್ಯಗಳು ನನಗೆ ಈ ರಾತ್ರಿ ಎಲ್ಲ ಯೋಚನೆ ಮಾಡಿ ವಾಕ್ಯ ತೆಗೆದುಕೊಂಡೆ ಟ್ರಾವೆಲ್ ನಲ್ಲಿ. ನಿನ್ನೆ ಆ ಒಂದು ಸೇವಕರ ಕುಟುಂಬ ಅಷ್ಟು ನನಗೆ ಅತಿಥಿ ಸತ್ಕಾರ ಮಾಡಿದೆ. ಹಲ್ಲೆಲೂಯಾ. ನನಗೆ ತುಂಬಾ ಅವರು ಮಾಡಿದ ಅತಿಥಿ ಸತ್ಕಾರ ಇನ್ನೂ ನೆನಪಿನಲ್ಲಿ ಇದೆ, ಇನ್ನೂ ಮರೆಯಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಬೆಳಗ್ಗೆ ಹೋದಾಗಿಂದ ರಾತ್ರಿ ಬರೋ ತನಕ ಅವ್ರು ತೋರಿಸಿದಂತ ಪ್ರೀತಿ. ಉಪವಾಸದಲ್ಲಿ ಇದ್ದೀನಂತ ಇಂಥ ದೊಡ್ಡ ಲೋಟದಲ್ಲಿ ಹಾಲು ತಗೊಂಡೊಂದು ಕೊಡಾಕತ್ತ. ನೀವು ನಾವು ಕುಡಿದು ಅಭ್ಯಾಸ ಇಲ್ರಿ, ಬ್ಯಾಡ್ರಿ, ಇಲ್ಲ ಕುಡ್ರಿ. ಬೆಳಗ್ಗೆ ಇಂಥ ದೊಡ್ಡ ಲೋಟದಲ್ಲಿ ಹಾಲು ಕೊಟ್ಟು, ಚಹಾ ಬೇಡ ಅಂತ ಹೇಳಿದ್ದಕ್ಕೆ ಸೇರಿ ಬಿಟ್ಟೆ. ಇನ್ನೂ ಸ್ವಲ್ಪ ಹೊತ್ತು ಮಧ್ಯಾಹ್ನ ನಾವು ನೋಡ್ತಾ ಇದ್ದೀನಿ, ಮತ್ತೆ 2 ಲೋಟದಲ್ಲಿ ಮಜ್ಜಿಗೆ ತೊಗೊಂಡು ಬರಕತ್ತ. ಉಪವಾಸದಲ್ಲಿ ಇದ್ದೀರಿ, ಮತ್ತೆ ಇಷ್ಟೆಲ್ಲ ವಾಕ್ಯ ಹೇಳ್ತೀರಿ, ಬಳಲ್ ಬಿಡ್ತೀರಿ ಅಂತ ಹೇಳಿ. ಬ್ಯಾಡ್ರಿ, ಇದೆಲ್ಲ ನನಗೆ ಅಷ್ಟು ರೂಢಿ ಇಲ್ಲ ಅಂದ್ರೂ, ಇಲ್ಲಲ್ಲ ತಗೊಂಡು ನೀವು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನಮ್ಮ ವಾಕ್ಯ ಹೇಳ್ರಿ.
ಒಳ್ಳೆ ಸಭೆ ಇದೆ ಅವ್ರದ್ದು, ದೊಡ್ಡ ಸಭೆ ಕಟ್ಟಿದ್ದಾರೆ, ಸಿಕ್ಕಾಪಟ್ಟೆ ವಿಶ್ವಾಸಿಗಳಿದ್ದಾರೆ. ಒಂದೊಂದು ವಿಶ್ವಾಸಿಯ ಸಭೆಯಲ್ಲಿ ಮಾಡುವಂತ ಕೆಲಸಗಳು ನೋಡ್ತಾ ಇರುವಾಗ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಬೆಳಗ್ಗೆ 6 ಗಂಟೆಗೆಲ್ಲ ಬಂದ್ಬಿಟ್ಟವ, ಇವತ್ತು ಕೂಟ ಇದೆ ಅಂತೇಳಿ ಬೆಳಗ್ಗೆ 6 ಗಂಟೆಗೆಲ್ಲ ಬಂದು ಕಸ ಗುಡಿಸೋದೇನು, ನೆಲ ಒರೆಸೋದೇನು, ಚಾಪೆ ಹಾಕೋದೇನು, ಪಾತ್ರೆ ತೊಳೆಯೋದೇನು, ಪಾಸ್ಟ್ ತಮ್ಮ ಕೆಲಸ ಮಾಡ್ತಿದ್ದಾರೆ, ವಿಶ್ವಾಸಿಗಳು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ 9:15 ಎಲ್ಲ ಮುಗಿಸ್ಕೊಂಡು ಬಂದು ಪ್ರೇಯರ್ ಕುಂತು ಬಿಡುತ್ತೆ ಎಲ್ಲ. ಅದು ನೋಡುವಾಗ ಎಷ್ಟು ನನಗೆ ಒಂಥರ ಖುಷಿ ಆಗ್ತಾ ಇದೆ ಅಂದ್ರೆ, ಹಿಂಗೂ ನಮ್ಮ ಸಭೆ ಯಾವಾಗ ಚೇಂಜ್ ಆಗೋದು ಅಂತ ಬರ್ತಾ ಇದೆ. ಅಲ್ಲೆಲ್ಲೂಯ್ಯ. ಮತ್ತೆ ಪಾಸ್ಟರ್ಮ ನಾನು ನೋಡ್ತಾ ಇದ್ದೀನಿ, ಅವರು ಸಾಯಂಕಾಲ ಪ್ರೇಯರ್ ಮುಗಿದು ಹೋದವರೇ ಅಡಿಗೆ ಮನೆ ಬಿಟ್ಟು ಹೊರಗೆ ಬರಲಿಲ್ಲ. ನಡಕ್ ಆವಾಗ ಜೀರಿಗೆ ನೀರು ಬರ್ತಾ ಇದೆ ನನಗೆ. ಫಸ್ಟ್ ಜೀರಿಗೆ ನೀರು ಆರೋಗ್ಯಕ್ಕೆ ಒಳ್ಳೇದು, ಇದನ್ನು ಕುಡೀರಿ, ಸಾದಾ ನೀರು ಕುಡಿಬೇಡ್ರಿ ಅಂತ ತಂದು ಕೊಡೋದು. ಆಮೇಲೆ ಎಷ್ಟು ಕೊಡ್ತೀರ್ರಿ ನೀವು ಅಂತ. ಲೇಲೂಯ. ಇಲ್ಲ ನಿಮ್ಮ ನೋಡ್ಕೊಂಡ್ರೆ ಅದ್ರ ಆಶೀರ್ವಾದ ನನಗೆ ಅಂತಾರ. ಲೇಲೂಯ. ನಾನು 5 ಗಂಟೆಗೆ ಪ್ರೇಯರ್ ಮುಗಿದ ತಕ್ಷಣ ಬಿಡ್ಬೇಕಂತ ಹೇಳಿ ನಿಮ್ಮನ್ನ ಹಾಗೆ ಕಳಿಸ್ಬಿಟ್ರೆ ದೊಡ್ಡ ಪಾಪಿಗಳು ನಾವು. ಅವ್ರು ಹೇಳಿದ ಮಾತು, ನಿಮ್ಮನ್ನ ಹಂಗೆ ಕಳಿಸ್ಬಿಟ್ರೆ ನಮ್ಮ ಆಶೀರ್ವಾದ ನಿಮ್ ಜೊತೆಗೆ ಹೋಗ್ಬಿಡುತ್ತೆ, ದೊಡ್ಡ ಪಾಪದ ಲಿಸ್ಟ್ ನಲ್ಲಿ ನಾವು ಬಂದು ಬಿಡ್ತೀವಿ. ದಯವಿಟ್ಟು ರಾತ್ರಿ ಎಲ್ಲ ಬಸ್ ಸಿಗ್ತಾವ ನಮಗೆ, ನೀವು ಇರ್ರಿ, ಇಲ್ಲ ಅಂದ್ರೆ ದಯವಿಟ್ಟು ಉಳಿರಿ, ನಾಳೆ ಹೋಗಿರಂತೆ. ಆದ್ರೆ ಊಟ ಮಾಡಿದ ಮಾತ್ರ ಏನ್ ಮಾಡಬಾರ್ದು, ನೀವು ಹೋಗ್ಲೇಬೇಡ್ರಿ ಅಂತ ಹೇಳಿ ಮತ್ತೆ ಕುಂದ್ರಿಸಿಕೊಂಡು ನಿಮಗೆ ಮುದ್ದೆ ಮಾಡ್ಲಾ, ಚಪಾತಿ ಮಾಡ್ಲಾ, ನಿಮಗೆ ಅದನ್ನ ಮಾಡ್ಲಾ, ಇದನ್ನ ಮಾಡ್ಲಾ ಅಂತ ಕೇಳ್ತಾ ಇದ್ದಾರೆ. ನಮಗೆ ಏನೋ ಒಂದು ಇದ್ರೂ ಪರವಾಗಿಲ್ಲ ಅಂತೀನಿ, ಆದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ. ನನ್ನಿಂದ ರಾತ್ರಿ ನಿಜ ಅವ್ರ ಮನೇಲಿ ಊಟ ಮಾಡಕ್ ಆಗ್ಲಿಲ್ಲ. ಎಂತ ಚಪಾತಿ ಎಷ್ಟು ಇಟ್ಟು ಕೊಟ್ರೋ ಗೊತ್ತಿಲ್ಲ, ನಮಗೆ ಹೊಟ್ಟೆ ತುಂಬಿ ಇಲ್ಲಿ ಬಂದ್ಬಿಡ್ತು. ಅಷ್ಟು ಅವ್ರ ಪಲ್ಯ ನೋಡ್ತಾ ಇದೀನಿ, ಬೀನ್ಸ್ ಪಲ್ಯ, ತತ್ತಿ ಪಲ್ಯ, ಇನ್ನೊಂದು ಯಾವ್ದೋ ಮೆಂತೆ ಸೊಪ್ಪಿಂದು ಪಲ್ಯ, ಮತ್ತೆ ಅದು ಮೊಸರು ಪಚ್ಚಡಿ, ಏನೇನೋ ಇಟ್ಟು ಬಿಟ್ಟಿದ್ದಾರೆ. ನನಗೆ ನೋಡಿನೇ ಹೊಟ್ಟೆ ತುಂಬಿಬಿಡ್ತು. ಅದ್ರಲ್ಲಿ ಮತ್ತೆ ಇಲ್ಲಿ ಅವರು ತಿನ್ರಿ ಅಂತ. ಅಲ್ಲೆಲ್ಲೂಯ್ಯ. ನಿಜ ಅವ್ರು ಅಷ್ಟು ಮಾಡಿದ್ವಿ, ಇವತ್ತು ನೆನಪಿನಲ್ಲಿದೆ, ಅದಕ್ಕೆ ಹೇಳ್ತಾ ಇದ್ದೀವಿ. ಒಂದ್ ವೇಳೆ ಅವ್ರು ಏನು ಮಾಡ್ಲಿಲ್ಲ ಅಂದ್ರೆ ನಾವು ಇನ್ನೊಂದ್ಸಲ ನಾವೇನ್ ಮಾಡೋಗಿಲ್ಲ. ಓದಿವ, ನಾವು ಕೆಲಸ ಮುಗಿಸಿದಿವ, ಬಾಯ್ ಹೇಳಿದ್ವಿ ಬಂದು ಬಿಡ್ತಿದ್ವಿ. ಈಗ ಈ ತರ ಮಾಡಿ ಕಳಿಸುವಾಗ ಇನ್ನೊಂದ್ಸಲ ಮನಸ್ಸು ಏನು ಹೇಳ್ತಾ ಇರತ್ತೆ, ಎಷ್ಟು ಪ್ರೀತಿ ತೋರಿಸ್ತಾರಪ್ಪ, ಇನ್ನೊಂದ್ಸಲ ಹೋದ್ರೆ ಉಳಿದೇ ಬರ್ಬೇಕು. ಆಟೋಮೆಟಿಕ್ ಏನಾಗುತ್ತೆ, ಅದು ಮನಸ್ಸಿನಲ್ಲಿ ಪ್ರೇರೇಪಣೆ ಬರ್ತಾ ಇರ್ತಾವ. ನಾವು ಎಷ್ಟು ಮಟ್ಟಿಗೆ ಒಬ್ಬರಿಗೆ ಅತಿಥಿ ಸತ್ಕಾರವನ್ನು ಮಾಡ್ತೀವೋ ಅಷ್ಟು ಮಟ್ಟಿಗೆ ಅವರಿಗೆ ಆಶೀರ್ವಾದಗಳು ಹೋಗುತ್ತೆ. ಅವರು ನಿಜವಾಗ್ಲೂ ದೇವದೂತರನ್ನ ಉಪಚರಿಸುವಂತವರಾಗಿರ್ತಾರೆ. ಅವರ ದೃಷ್ಟಿಯಲ್ಲಿ ನಾವೇನಾಗಿದ್ದೀವಿ, ದೇವದೂತರುಗಳ ಹಾಗೆ ಇದ್ದೀವಿ. ಪಾಸ್ಟರ್ 100 ಸಲನ ಹೇಳಿದ್ರೆ ಏನು, ನೀವು ಹಾಗೆ ಬಂದಿಲ್ಲ, ದೇವರ ಉದ್ದೇಶದಿಂದಲೇ ಬಂದಿದ್ದೀವಿ, ನೀವು ಹಾಗೆ ಬಂದಿಲ್ಲ, ದೇವರೇ ಕರ್ಕೊಂಡು ಬಂದಾರ. ಲೈಲೂಯ್ಯ. ನನಗೆ ಯಾರೋ ಪಾಸ್ಟರ್ ಹೇಳಿದ್ರು, ಅವ್ರ ಮುಖನೂ ನೋಡಿಲ್ಲ ಪಾಸ್ಟರ್. ಯಾರೋ ಪಾಸ್ಟರ್ ಫೋನ್ ಮಾಡಿ, ಪಾಸ್ಟರ್ ಹಿಂಗೆ ಹೋಗ್ಬೇಕು, ಸ್ವಲ್ಪ ನೀವು ಹೋಗಿ ಬರ್ತೀರಾ, ಸ್ವಲ್ಪ ಈ ಒಂದು ವಿಷಯಗಳನ್ನ ನೀವು ಅವ್ರಿಗೆ ಏನು ಮಾಡ್ಬೇಕು, ನೀವು ತಿಳಿಸಿ ಪಾಠ ಮಾಡಿ ಬರಬೇಕು, ನೀವು ಹೋಗ್ತೀರಾ ಅಂತ ಅಷ್ಟೇ ಹೇಳಿದ್ರು. ಆದರೆ ನಿಜವಾಗಲೂ ನಾನು ಸುಮ್ಮನೆ ಅವ್ರ ಕಾಟಕ್ಕಂತೇಳಿ ಹೋಗಿದ್ದೆ. ಆದರೆ ಇವತ್ತು ಅಲ್ಲಿ ಹೋಗಿರುವಾಗ ನನ್ನ ಮನಸ್ಸು ಇವತ್ತಿಗೂ ಇಲ್ಲಿಗೂ ಈ ಕ್ಷಣಕ್ಕೂ ಅಲ್ಲೇ ಇದೆ. ಆಮೆನ್. ಯಾಕಂದ್ರೆ ಅವರಷ್ಟು ಉಪಚರಿಸಿದ್ದಾರೆ, ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಅವ್ರ ಜಾಗ ಹಿಡ್ಕೊಂಡಿದ್ದಾರೆ. ಆಮೆನ್. ನಮ್ಮ ಮನೆಗೆ ಯಾರೇ ಬರಲಿ ಅವ್ರಿಗೆ ನಾವೇನು ಮಾಡಬೇಕು, ಅತಿಥಿ ಸತ್ಕಾರವನ್ನ ಮಾಡಬೇಕು, ಅದನ್ನ ಮರೀಬಾರದು. ಒಂದು ವೇಳೆ ಅವ್ರಿಗೆ ಮಾಡೋದ್ರಲ್ಲಿ ನಾವು ದೇವದೂತರಿಗೆ ಏನ್ ಮಾಡಿರ್ತೀವಿ, ಮಾಡಿದ ಹಾಗೆ ಆಗಿರ್ತೀವಿ. ಆದ ಕಾರಣ ಅದರ ಆಶೀರ್ವಾದಗಳು ದೇವರು ಏನ್ ಮಾಡ್ತಾನೆ, ನಮಗೆ ನಮ್ಮ ಜೀವಿತದಲ್ಲಿ ತಿರುಗಿ ಕೊಡುವಂತ ದೇವರಾಗಿದ್ದಾನೆ. ಆಮೆನ್. ವಾಕ್ಯದಲ್ಲಿ ನಾವು ನೋಡಬಹುದು, ರೋಮನ್ ಬರೆದಂತ ಪುಸ್ತಕ 12ನೇ ಅಧ್ಯಾಯ 13ನೇ ವಚನ. ರೋಮ 12:13. ಪರಿಶುದ್ಧೆಯ ಕೊರತೆಯ ಪ್ರಕಾರ ಹಂಚಿರಿ, ಅತಿಥಿ ಸತ್ಕಾರವನ್ನ ಮಾಡಿರಿ. ಆಮೆನ್. ಹಲ್ಲೆಲೂಯಾ. ಕೊರತೆ ಯಾರಿಗಿದೆಯೋ ಅವರಿಗೆ ನೀವು ಹಂಚ್ರಿ. ಪರಿಶುದ್ಧವಾದ ಜನಾಂಗಗಳಿಗೆ ಏನಾದ್ರು ಕೊರತೆ ಇದ್ರೆ ಏನ್ ಮಾಡ್ರಿ, ನೀವು ಅದನ್ನ ಹಂಚ್ರಿ, ಮತ್ತೆ ಅತಿಥಿ ಸತ್ಕಾರವನ್ನ ಮಾಡಿರಿ. ಇದು ಯಾರು ಹೇಳಿದ ವಾಕ್ಯ? ದೇವರ ವಾಕ್ಯಗಳು. ಇದು ನನ್ನ ಸ್ವಂತ ಮಾತುಗಳಲ್ಲ. ಪಾಸ್ಟ್ ಬಯಸಾಕತ್ತಾರ, ಅದಕ್ಕೆ ಹೇಳಕತ್ತಾರ ತಿಳ್ಕೊಬೇಡ್ರಿ. ದೇವರು ಕೊಟ್ಟ ವಾಕ್ಯ, ದೇವರು ನಿಮಗೂ ತಿಳಿಸ್ತಾ ಇದ್ದಾನೆ, ತಿಳ್ಕೊಳ್ರಿ. ಆಮೆನ್. ಪರಿಶುದ್ಧ ಕೊರತೆ ಎಲ್ಲಿ ಬರುತ್ತೋ ಅಲ್ಲಿ ಕೊರತೆಗಳು ನಾವೇನ್ ಮಾಡಬೇಕು, ನೀಗಿಸಬೇಕು.
ಪರಿಶುದ್ಧ ಜನಾಂಗಗಳು ಒಂದು ಕೊರತೆಯಲ್ಲಿದ್ರೆ ಆ ಕೊರತೆನ ಏನ್ ಮಾಡ್ಬೇಕು ನಾವು ನೀಗಿಸಬೇಕು. ಇವತ್ತು ನಾನು ಅವರು ಕೊಡುವಾಗ ನಾಳೆ ಇನ್ನೊಬ್ಬರು ನಮಗೆ ಕೊಡ್ತಾರೆ. ಇವತ್ತು ನನ್ನ ಹತ್ರ ಇದೆ, ನಾನು ಕೊಡ್ತಾ ಇದ್ದೀನಿ, ನಾಳೆ ನನ್ನ ಹತ್ರ ಇಲ್ಲದೆ ಇರುವಾಗ ಇನ್ನೊಬ್ರು ಯಾರೋ ಒಬ್ಬರು ಬಂದು ಏನ್ ಮಾಡ್ತಾರೆ, ನಮಗೆ ಕೊಟ್ಟೇ ಕೊಡುತ್ತಾರೆ. ಅದೇ ಪರಿಶುದ್ಧವಾದ ಕೊರತೆ. ಅದೆಂತ ಕೊರತೆ? ಪರಿಶುದ್ಧವಾದ ಕೊರತೆ. ಆಮೆನ್. ಹಲ್ಲೆಲೂಯಾ. ಆ ಕೊರತೆಗಳನ್ನು ನಾವು ನೀಗಿಸುವಾಗ ದೇವರು ನಮ್ಮ ಕೊರತೆಗಳನ್ನು ಏನ್ ಮಾಡ್ತಾನೆ? ನೀಗಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾನು ಅನೇಕ ಸಾರಿ ಹೇಳಿದ್ದು ಉಂಟು. ಸೊ ಈ ತರ ಯಾರಾದ್ರು ಬಂದು ಬಿಟ್ರೆ ಸ್ವಲ್ಪ ಅವ್ರಿಗೆ ಅಡಿಗೆ ಮಾಡಿ ಕೊಡೆ, ಊಟ ಕೊಟ್ಟು ಬಿಡೆ ಅಂತ ಹೇಳಿರ್ತೀನಿ. ಅವಾಗ ಪಾಸ್ಟರ್ ಮೊದಲೇ ಹೇಳಬೇಕಲ್ಲ, ನಾನು ಅವ್ರಿಗೂ ಸೇರೆ ಮಾಡ್ತಿದ್ದೆ ಅಂತ ಹೇಳಿರ್ತಾರೆ. ನಾನು ಸಿಟ್ಟಿನಲ್ಲಿ ಹೇಳ್ತೀನಿ, ನನಗೆ ಊಟ ಕೊಟ್ಟಿಲ್ಲ ಆದ್ರೂ ಪರವಾಗಿಲ್ಲ, ನಾನು ಊಟವನ್ನು ಅವ್ರಿಗೆ ಕೊಟ್ಟು ಬಿಡು, ನಾನು ಆಮೇಲೆ ನೋಡ್ಕೊಳ್ತೀನಿ ಅಂತ ಹೇಳಿರ್ತೀನಿ. ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ ಅವ್ರು ಹಾಕಿರ್ತಾರೆ. ಅವ್ರು ಊಟ ಮಾಡಿ, ಮನೆಯವರೆಲ್ಲ ಊಟ ಮಾಡಿ, ನಾನು ಊಟ ಮಾಡಿ ಇನ್ನೂ ಕೂಡ ಉಳಿದಿರ್ತಾರೆ. ಹಲ್ಲೆಲೂಯಾ. ಮೊನ್ನೆ ನಾನು ಯಾವಾಗ ಶುಕ್ರವಾರ ನಾನು ಊರಿಗೆ ಹೋಗೋದಿತ್ತು, ಚಿತ್ರದುರ್ಗ ಹೋಗೋದಿತ್ತು. ಹಂಗಾಗಿ ಪ್ರೇಯರ್ ಬೇಗ ಕುಂತುಬಿಟ್ಟೆ. 7:30 ನಾನು ಪ್ರೇಯರ್ ಕುಂತುಬಿಟ್ಟೆ. ಬೇಗ ಪ್ರೇಯರ್ ಮಾಡಿ ಮುಗಿಸಿ ಊಟ ಮಾಡಿ ಬಿಟ್ಟು ಬಿಡೋಣ ಅಂತ ಹೇಳಿ 8:30 ಬಸ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಕರೆಕ್ಟ್ ಪ್ರೇಯರ್ ಮುಗಿಸಿ ಕುಂತು ಊಟ ಕೈ ಹಚ್ಚಿದ್ದೀನಿ. ಒಬ್ಬೊಬ್ಬರಾಗಿ ಮನೆಗೆ ಬರ್ತಾ ಇದ್ದಾರೆ. ಅವ್ರು ಒಂದು ತಿನ್ನೋದು ಕಷ್ಟ ಆಗ್ತಾ ಇದೆ ನನಗೆ. ನಾನು ಹೋಗಬೇಕು, ಅವ್ರಿಗೂ ನಾ ಏನು ಮಾಡಬೇಕು, ಅವ್ರನ್ನೂ ಮಾತಾಡಿಸ್ಬೇಕು, ನಾವು ಊಟನೂ ಮಾಡಬೇಕು, ಮತ್ತು ನಾವು ಊರಿಗೂ ಹೋಗ್ಬೇಕು. ಟೈಮ್ ನೋಡಿದರೆ ಟೈಮ್ ಇಲ್ಲ. ಆದರೆ ಇಂಥ ಗಡಿಬಿಡಿಲಿ ಇದ್ದೀನಿ. ಆ ಟೈಮ್ನಲ್ಲಿ ನಾನೇ ಯಾವತ್ತು ಆ್ಯಕ್ಚುಲಿ ಅಡುಗೆ ಮಾಡಿದ್ದೆ. ಅನ್ನಕ್ಕೆ ನಾನೇ ಇಟ್ಟಿದ್ದೆ. ಯಾಕಂದರೆ ನಾನು ಬೇಗ ಹೋಗಬೇಕು, ಹಾಗಾಗಿ ಬೇಗ ಮಾಡ್ಕೊಂಡು ಬಿಡೋಣ. ಅವ್ರು ಅಡುಗೆ ಬಟ್ಟೆ ತೊಳೆದು ಅದು ತೊಳೆದು ಇಳಿದು 8 ಗಂಟೆಗೆ ಅಡುಗೆ ಮನೆಗೆ ಬರ್ತಾರ, ನನಗೆ ಊಟ ಸಿಗೋಂಗಿಲ್ಲ ಅಂತ ನಾನೇ ಪಟ ಏನು ಮಾಡಿದೆ, ಅಡುಗೆನ ಮಾಡಿ ಪ್ರೇಯರ್ ಕುಂತು ಬಿಟ್ಟಿದೆ. ಸೊ ನಾನು ಊಟ ಮಾಡೋ ಟೈಮಿಗೆ ಬಂದಿದ್ರು. ಏನು ಮಾಡಬೇಕು, ಸರಿ ಆಯಿತು, ಇದ್ದಿದ್ದನ್ನು ಸ್ವಲ್ಪ ಏನು ಮಾಡಿದ್ವಿ, ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಅವ್ರು ಊಟ ಮಾಡ್ತಿದ್ರು. ಇನ್ನೂ ಇಬ್ಬರು ಬಂದುಬಿಟ್ರು. ನಾಳೆ ಫಂಕ್ಷನ್ ಇದೆ ಬರ್ರಿ ಅಂತ ಕರೀಲಿಕ್ಕೆ ಇನ್ನೊಬ್ಬರು ಬಂದುಬಿಟ್ರು. ಮತ್ತೆ ಅವ್ರನ್ನ ಹೆಂಗೆ ಕಳಿಸೋದು ಅಂತೇಳಿ ಮತ್ತೆ ನಾನು ಹಂಗೆ ಊಟ ಮಾಡಿಕೊಂಡೆ ಒಳಗೆ ಹೋಗಿ ಅವ್ರಿಗೂ ಸ್ವಲ್ಪ ಏನೋ ಹಾಕ್ಕೊಡೆ ಅಂತೇಳಿ ನಾನು ಹೆಂಡತಿ ಹತ್ರ ಹೇಳ್ತೇನೆ. ಅವರಿಗೆ ಮಾಡ್ತಾ ಇದ್ದೀನಿ ಅಂದರೆ ಇದ್ದಿದ್ದು ಅನ್ನೋನ್ನು ಮತ್ತೆ ಏನು ಮಾಡಿದ್ರು, ಅವರು ಕಳಿಸಿದ್ರು. ನಾನು ಅಂದ್ಕೊಂಡಿದ್ದೆ ಆಯಿತು ಬಿಡು, ಇವತ್ತು ಮತ್ತೆ ಇವರು ಅಡುಗೆ ಮಾಡಲೇಬೇಕು, ಇದ್ದಿದ್ದೆಲ್ಲ ಹಿಂಗೆ ಹೋಗುತ್ತೆ ಅಂತ ಹೇಳಿ ನಾನು ಏನು ಮಾಡಲಿಲ್ಲ. ನಾನು ಊಟ ಮಾಡಿ ಅವ್ರಿಗೆ ಹಾಕ್ಕೊಡು ಅಂತ ಹೇಳಿ ಅವ್ರಿಗೆ ಹಾಕ್ಕೊಟ್ಟಿದ್ರು. ನೀವು ಊಟ ಮಾಡಿರಿ, ನಾನು ಟೈಮ್ ಆಯಿತು, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಪ್ರೇಯರ್ ಮಾಡಿ ನಾನು ಹೋದೆ. ನಾನು ಮತ್ತೆ ಹೋದ ಮೇಲೆ ಕುಸ್ತಿಗೆ ಹೋಗಿ ರೀಚ್ ಆಗಿ ಫೋನ್ ಮಾಡ್ತಾ ಇದ್ದೀನಿ. ಏನೇ ಬಂದವರು ಊಟ ಮಾಡಿದ್ರಾ? ಹಾಂ, ಊಟ ಮಾಡಿದ್ರು. ಮತ್ತು ನೀವೇನಾದ್ರು ಮಾಡ್ಕೊಂಡ್ರಾ? ಇಲ್ಲ, ಅದರಲ್ಲಿ ನಾವು ಊಟ ಮಾಡಿದ್ದೀವಿ, ಮತ್ತು ಇನ್ನೂ ಕೂಡ ಅದರಲ್ಲಿ ಏನಿದೆ ಉಳಿದಿದೆ ಅಂದರು. ಇದು ನೆನ್ನೆ ಇಲ್ಲ ಮೊನ್ನೆ ನಡೆದ ಘಟನೆ. ಹಲ್ಲೆಲೂಯಾ. ಸೊ ನಾವು ಇವರಿಗೆ ಅದನ್ನು ಹಂಚಿ ನಾವು ಹೋಗುವಾಗ ದೇವರು ಅಲ್ಲಿ ನಮಗೆ ಉತ್ತಮವಾದದನ್ನು ಹಂಚ್ತಾ ಇದೆ. ಅರ್ಥ ಆಗ್ತಾ ಇದಲ್ಲ? ಇದ್ದಿದ್ದನ್ನ ನಾವೇನು ಮಾಡಬೇಕು, ಹಂಚಬೇಕು. ನಿಜ, ಈ ಗುಣ ನಮ್ಮ ಅವರು ನನಗೆ ಕಳಿಸಿದ್ದು. ಸತ್ಯವಾಕ್ಯ ಓದೋಕ್ಕಿಂತ ಮುಂಚಿತವಾಗಿ ನಮ್ಮ ಅವರು ನನಗೆ ಈ ವಾಕ್ಯಗಳನ್ನು ಕಳಿಸಿದ್ದಾರೆ. ಯಾರು ಬಂದ್ರು ಅವ್ರು ಹಂಗೆ ಕಳಿಸೋದಿಲ್ಲ. ಹಲ್ಲೆಲೂಯಾ. ಯಾವಾಗ ಮಾತಾಡ್ತಾರೆ, ಯಾವಾಗ ಅಡಿಗೆ ಮಾಡ್ತಾರೆ ಅಂತ ಗೊತ್ತೇ ಇರೋದಿಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಅತಿಥಿ ಸತ್ಕಾರವನ್ನು ಮಾಡೋದ್ರಲ್ಲಿ ಏನು ಮಾಡಬಾರ್ದು, ನೀವು ಗುಣಗುಟ್ಟಬೇಡ್ರಿ, ಮರೆಯಬೇಡ್ರಿ. ವಾಕ್ಯದಲ್ಲಿ ನೋಡೋಡ್ತಾ ಇದೆ, ಹಂಚೋದಕ್ಕೂ ನೀವೇನು ಮಾಡಬೇಡ್ರಿ, ಮರೆಯಬೇಡ್ರಿ. ಯಾಕಂದ್ರೆ ಇದು ದೇವರ ಗುಣ. 5 ರೊಟ್ಟಿ ತೆಗೆದುಕೊಂಡು ಯೇಸು ಸ್ವಾಮಿ ಎಷ್ಟು ಜನರು ಕೊಟ್ರಂತೆ? ಕೊರತೆ ಇತ್ತ ಅಲ್ಲಿ? ಇನ್ನೂ ಉಳಿತಾಯ ಇತ್ತು. ಆಮೆನ್. ಹಲ್ಲೆಲೂಯಾ. ಮೊನ್ನೆ ಕೂಡ ಒಂದು ಕಡೆ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ಜಸ್ಟ್ ಹೊರಗೆ ಹೋಗಿ ಬರೋದಷ್ಟೊಳಗಾಗಿ ನಮ್ಮ ಮನೆಗೆ ಏನು ಬಂದಿದೆ, ರಾಗಿ ರೊಟ್ಟಿ ಮತ್ತು ಸಾರು ಬಂದಿತ್ತು. ನಾನು ನೋಡಿದರೆ ಹೊರಗೆ ಊಟಕ್ಕೆ ಹೋಗಬೇಕು. ಸರಿ ಆಯಿತು, ಈಗ ಅಲ್ಲಿ ಕರೆದಿದ್ದಾರೆ, ಅಲ್ಲಿ ಹೋಗಬೇಕು. ಈಗ ಮತ್ತೆ ಪಾಪ ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ, ಏನು ಮಾಡಲಿ, ಅಲ್ಲಿ ಹೋಗ್ಲಾ ಇದ್ರೆ ತಿನ್ನಲ್ಲ ಅಂತ ಅಲ್ಲಿನ ಮಾತು ಕೊಟ್ಟಿನಿ, ಬರ್ತೀನಿ ಅಂತೇಳಿ. ಸೊ ಅದಕ್ಕೆ ನಾನು ಸರಿ ಆಯಿತು ಬಿಡು, ನಮ್ಮ ಮಕ್ಕಳು ಊಟ ಮಾಡಲಿ, ನಾವು ಹೋಗೋಣ ಅಂತ ರೆಡಿ ಆಗಿದೆ. ಅವಾಗ ನಾನು ಹೆಂಡತಿ ಒಂದು ಮಾತು ಹೇಳಿದ್ರು, ಇದು ನಿಮಗಂತ ಹೇಳಿ ಪ್ರೀತಿಯಿಂದ ಮಾಡಿ ತಂದು ಕೊಟ್ಟಿರುವಾಗ ನೀವು ಇದನ್ನು ಮುಟ್ಟದೇ ಹೋದರೆ ಅವ್ರಿಗೆ ಹೆಂಗೆ ಆಶೀರ್ವಾದ ಹೋಗುತ್ತೆ ಅಂದರು. ಹಲ್ಲೆಲೂಯಾ. ನಾನೇನು ಮಾಡಿದೆ, ಮತ್ತೆ ಪ್ರೇಯರ್ ಮುಗಿದ ತಕ್ಷಣ ಮತ್ತೆ ಒಂದು ರೊಟ್ಟಿ ತೊಗೊಂಡು ಸಾರು ಹಾಕ್ಕೊಂಡು ಊಟ ಮಾಡಿ ಅವ್ರನ್ನ ಆಶೀರ್ವಾದ ಮಾಡಿ ಮತ್ತೆ ಅವ್ರ ಮನೆಗೆ ನಾನೇನು ಮಾಡಿದೆ, ಊಟಕ್ಕೆ ಹೋದೆ. ಹಲ್ಲೆಲೂಯಾ. ಏಕೆಂದರೆ ನಿಜವಾಗಲೂ ಅವರು ಕೊಡುವಾಗ ಅದನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಿ ನಾವು ಒಂದು ಪ್ರಾರ್ಥನೆ ಮಾಡ್ತೀವಲ್ಲ, ಆ ಪ್ರಾರ್ಥನೆಯ ಫಲ ಅವರ ಕುಟುಂಬಕ್ಕೆ ಹೋಗುತ್ತೆ. ಆಮೆನ್. ಹಲ್ಲೆಲೂಯಾ. ಸೊ ಆದ ಕಾರಣ ಅತಿಥಿ ಸತ್ಕಾರವನ್ನು ಮಾಡಿಯೋರ್ಗೆ ಏನು ಮಾಡಬೇಡ್ರಿ, ನೀವು ಗುಣಗುಟ್ಟಬೇಡ್ರಿ. ದಯವಿಟ್ಟು ಯಾರೇ ಬಂದ್ರು ದೇವರು ಕಳಿಸಿರ್ತಾರೆ ನಿಮ್ಮ ಮನೆಗೆ. ಹಲ್ಲೆಲೂಯಾ. ಅರ್ಥ ಆಯ್ತು? ದೇವ್ರು ಏನು ಮಾಡಿರ್ತಾರೆ, ನಿಮ್ಮ ಮನೆಗೆ ಕಳಿಸಿರ್ತಾರೆ.
ಏನೋ ಒಂದು ಏನಿದೆಯೋ ಆದಷ್ಟು ಮಟ್ಟಿಗೆ ಅದನ್ನು ಹಂಚಿಕೊಂಡು ನೀವು ಮಾಡಿ ಕಳಿಸುವಾಗ ಅದರ ತೃಪ್ತಿ ಅವ್ರಿಗೂ ಇರುತ್ತೆ, ನಿಮಗೂ ಇರುತ್ತೆ. ಅಲ್ಲೆಲೂಯ. ಯಾಕಂದ್ರೆ ದೇವದೂತರಾಗಿ ಅವ್ರು ಬಂದಿರ್ತಾರೆ. ದೇವರವರಿಗೆ ತಕ್ಕ ಪ್ರತಿಫಲನ ಏನ್ ಮಾಡ್ತಾರೆ ನಿಮ್ಮ ಜೀವಿತದಲ್ಲಿ ಕೊಡುವಂತ ದೇವರಾಗಿದೆ. ಆಮೆನ್. ಅಲ್ಲೆಲೂಯ, ಅಲ್ಲೆಲೂಯ. ವಾಕ್ಯದಲ್ಲಿ ನೋಡ್ತೀವಿ ಈ ರೀತಿಯಾಗಿ ಅತಿಥಿ ಸತ್ಕಾರಗಳನ್ನ ಮಾಡಿ ಆಶೀರ್ವಾದಗಳನ್ನು ಪಡೆದುಕೊಂಡ ವ್ಯಕ್ತಿಗಳು ಸತ್ಯವೇದದಲ್ಲಿ ಇದ್ದಾರೆ. ಆಮೆನ್. ಅಲ್ಲೆಲ್ಲ ವಾಕ್ಯ ಓದೋಣ. 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ 17ನೇ ವಚನ. 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ 17ನೇ ವಚನ. ಗರ್ಭಧರಿಸಿ ಎಲೀಷನು ತನಗೆ ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. ಆದರೆ ಆ ಮಗು ಬೆಳೆದಾಗ ಸಾಕು. ಆಮೇಲೆ ಆಮೆನ್. ಹಲ್ಲೆಲೂಯಾ. ಅವಳು ದೇವ ಸೇವಕರು ಹೇಳಿದಂತೆ ಒಂದು ಮಗುವನ್ನು ಏನ್ ಮಾಡಿದ್ಲು? ಹೆತ್ತಲು. ಇವಳು ಯಾರು ಗೊತ್ತಾ? ವಿಧವೆ ಹೆಂಗ ಮಗು ಇರುತ್ತಲ್ಲ. ಆಮೇಲೆ ಗಂಡ ಇಲ್ಲದವಳು ಹೆಂಗ್ ಮಗು ಎತ್ತುತ್ತಲ್ಲ. ಹಲ್ಲೆಲೂಯ. ಈ ವಾಕ್ಯದಲ್ಲಿ ನಾವು 8ನೇ ವಚನದಿಂದ ನಾವು ಓದೋದಾದ್ರೆ ವಾಕ್ಯ ನಮಗೆ ಸಿಗತ್ತೆ. 8ನೇ ವಚನ ಓದೋಣ. ಆ ಕಾಲದಲ್ಲಿ ಏನಾಯ್ತೆಂದರೆ ಎಲೀಷನು ಶೂನೇಮಿಗೆ ಹೋದನು. ಎಲ್ಲಿ ಹೋಗಿದನು? ಓದನು. ಅಲ್ಲಿ ಗಣವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಗಣವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಅವಳು ಅವನನ್ನು ರೊಟ್ಟಿ ತಿನ್ನಲು ಬಲವಂತ ಮಾಡಿದಳು. ಅವಳು ಅವನನ್ನು ರೊಟ್ಟಿ ತಿನ್ನಲಿಕ್ಕೆ ಏನ್ ಮಾಡಿಲ್ಲಂತೆ? ಬಲವಂತ ಮಾಡಿದ್ಲು. ಹಲ್ಲೆಲೂಯ. ಎಲೀಷಾ ಒಬ್ಬ ದೇವ ಮನುಷ್ಯ, ಒಬ್ಬ ದೇವ ಯಾಜಕ, ಒಬ್ಬ ದೇವ ಸೇವಕ, ದೇವ ಪ್ರವಾದಿ. ಅವನೇನ್ ಮಾಡ್ತಾ ಇದ್ದಾನೆ? ಆ ಕಡೆ ಹೋಗ್ತಾ ಇರುವಾಗ ಒಬ್ಬ ಸ್ತ್ರೀ, ಎಂತ ಸ್ತ್ರೀ? ಒಂದು ಊರಿನ ಸ್ತ್ರೀ, ತುಂಬಾ ಗಣವಂತಲು ಅಂತ ವಾಕ್ಯ ಇದೆ. ಗೌರವವುಳ್ಳ ಸ್ತ್ರೀ. ಅವಳೇನ್ ಮಾಡ್ತಾ ಇದ್ದಲ್ಲ, ಸೇವಕನ ಹೋಗಿ ಬರ್ರಿ ನಮ್ಮ ಮನೇಲಿ ಊಟ ಮಾಡೇ ಹೋಗ್ರಿ ಅಂತ ಹೇಳಿ ಬಲವಂತ ಮಾಡ್ತಾ ಇದ್ದ. ಏನದು? ನೀವು ಬರ್ರಿ, ನೀವು ನಮ್ಮ ಮನೇಲಿ ಏನ್ ಮಾಡ್ಬೇಕು? ನೀವು ಊಟ ಮಾಡೇ ಹೋಗ್ಬೇಕು, ರೊಟ್ಟಿ ತಿಂದೇ ಹೋಗ್ಬೇಕಂತ ಹೇಳಿ ಏನ್ ಮಾಡ್ತಾ ಇದ್ದಾಳೆ? ಬಲವಂತ ಮಾಡಿ ತಮ್ಮ ಮನೆಗೆ ಏನ್ ಮಾಡ್ತಾ ಇದ್ದಾಳೆ? ಕರ್ಕೊಂಡು ಹೋಗಿ ಊಟ ಮಾಡಿಸಿ ಕಳಿಸ್ತಾ ಇದ್ದಾಳೆ. ಸೊ ಅವಾಗಿಂದ ಅವಳಿಗೂ ಸೇವಕರಿಗೆ ಏನಾಗಿದೆ? ಪರಿಚಯ ಆಗಿದೆ. ಅವಾಗ ಅವನೇನ್ ಮಾಡ್ತಾ ಇರ್ತಾನೆ? ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಊಟ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅಲ್ಲೆಲ್ಲೋ ಈ ರೀತಿ ಬಂದು ಹೋಗುವಾಗ ಅವಳಿಗೆ ಒಂದು ಯೋಚನೆ ಬರ್ತಾ ಇದೆ. ಅವಳಿಗೇನ್ ಬರ್ತಾ ಇದೆ? ಒಂದು ಯೋಚನೆ ಬರ್ತಾ ಇದೆ. ಏನ್ ಯೋಚನೆ? 9ನೇ ವಚನ ನೋಡ್ರಿ. ಆ ಸ್ತ್ರೀಯು ತನ್ನ ಗಂಡನಿಗೆ 8ನೇ ವಚನ ಅದು ಕಂಪ್ಲೀಟ್ ಆಗಿ ಓದು. ಒಂದು ಅವನು ಆ ಮಾರ್ಗವೇ ಹೋಗುವಾಗಲೇ ಅಲ್ಲಿ ರೊಟ್ಟಿ ತಿನ್ನಲು ಹೋಗುತ್ತಿದ್ದನು. ಆ ಕಡೆ ಹೋಗುವಾಗಲೆಲ್ಲ ವಾಕ್ಯ ಹೇಳ್ತಾ ಇದೆ, ಅವನು ಆ ಪ್ರಾಂತ್ಯಕ್ಕೆ ಹೋಗುವಾಗಲೆಲ್ಲ ಏನ್ ಮಾಡ್ತಿದ್ನಂತೆ? ಅವಳ ಮನೆಗೆ ಹೋಗಿ ಊಟ ಮಾಡಿಕೊಂಡೇ ಹೋಗ್ತಾ ಇದ್ನಂತೆ. ಮುಂದುವರ್ಸೋಣ. ಆದದರಿಂದ ಅವಳು ತನ್ನ ಗಂಡನಿಗೆ ನಮ್ಮ ಬಳಿಯಲ್ಲಿ ಯಾವಾಗಲೂ ಹಾದು ಹೋಗುವ ಇವನು ಪರಿಶುದ್ಧನಾದ ದೇವರ ಮನುಷ್ಯ ಎಂದು ನನಗೆ ತಿಳಿಯುತ್ತದೆ. ಗಂಡನಿಗೆ ಹೇಳ್ತಾ ಇದ್ದಾರೆ, ನೋಡ್ರಿ ಈ ಮನುಷ್ಯ ದೇವ್ರ ಮನುಷ್ಯನಾಗಿದ್ದಾನೆ, ಪರಿಶುದ್ಧ ಮನುಷ್ಯನಾಗಿದ್ದಾನೆ. ಅವಾಗ ಏನ್ ಮಾಡ್ತಾ ಇರ್ತಾನೆ? ನಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಾನೆ. ಸೊ ಈ ಮನುಷ್ಯ ಬಂದು ಏನ್ ಮಾಡ್ತಾನೆ? ನಮ್ಮ ಮನೇಲಿ ಊಟ ಮಾಡಿ ಹೋಗ್ತಾ ಇರ್ತಾನೆ. ಇವನನ್ನ ಹಾಗೆ ಕಳಿಸೋದಕ್ಕೆ ಬೇಡ, ಆದ್ರೂ ಪ್ರಯಾಣ ಮಾಡಿ ಬರ್ತಾನಲ್ಲ, ಇವನು ನಮ್ಮ ಮನೇಲಿ ಬರುವಾಗಲೆಲ್ಲ ಏನ್ ಮಾಡ್ಲಿ? ಸ್ವಲ್ಪ ಉಳ್ಕೊಂಡು ಹೋಗ್ಲಿ. ಅದಕ್ಕೆ ನಮ್ಮ ಮನೆ ಮಾಳಿಗೆ ಮೇಲೆ ಏನ್ ಮಾಡೋಣ? ಅವರಿಗೆ ಒಂದು ಕೋಣೆಯನ್ನು ರೆಡಿ ಮಾಡೋಣ, ಒಂದು ಮೇಜೆಯನ್ನು ಹಾಕೋಣ, ಒಂದು ಮಂಚವನ್ನು ಹಾಕೋಣ, ಒಂದು ದೀಪದ ಕೊಳಲನ್ನು ಇಡೋಣ. ಅವನು ಬರುವಾಗಲೆಲ್ಲ ಅಲ್ಲಿ ಕುಂತು ಪ್ರಾರ್ಥನೆ ಮಾಡಿ ಮಲಗಿ ಹೋಗ್ಲಿ, ಅದು ಒಳ್ಳೇದಾಗತ್ತೆ ಅಂತ ಹೇಳಿ ಅವಳಿಗೊಂದು ಯೋಚನೆ ಬರ್ತಾ ಇದೆ. ಫಸ್ಟ್ ಎದಕ್ಕೆ ಕರಿತಾ ಇದ್ಲು? ಊಟಕ್ಕಂತ ಕರಿತಾ ಇದ್ಲು. ಆಮೇಲೆ ಬರ್ರಿ ಊಟ ಮಾಡಿ ಹೋಗ್ರಿ ಅಂತೇಳಿ. ಸೊ ಒಂದು ಸಾರಿ ಬಂದು ಊಟ ಮಾಡಿ ಹೋದ ಮನುಷ್ಯನ ಪದೇ ಏನ್ ಮಾಡ್ತಾ ಇದ್ದಾನೆ? ಆ ಕಡೆ ಹೋಗುವಾಗಲೆಲ್ಲ ಅವಳ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಊಟ ಮಾಡಿ ಹೋಗ್ತಿದ್ನಂತೆ. ಸೊ ಈಗ ಅವಳಿಗೊಂದು ಯೋಚನೆ ಬರ್ತಾ ಇದೆ, ಪಾಪ ಈ ಮನುಷ್ಯ ಎಷ್ಟು ದೂರದಿಂದ ಪ್ರಯಾಣ ಮಾಡಿ ಬರ್ತಾನೆ ಗೊತ್ತಿಲ್ಲ, ಆದ್ರೆ ಬರುವಾಗಲೆಲ್ಲ ಸ್ವಲ್ಪ ಏನ್ ಮಾಡ್ಲಿ, ಇವನು ರೆಸ್ಟ್ ತಗೊಂಡು ಹೋಗ್ಲಿ, ಇವನಿಗಂತ ಒಂದು ರೂಮ್ ಮಾಡಿ ಕೊಡೋಣ ಅಂತ ಹೇಳಿ ಒಂದು ರೂಮನ್ನ ಏನ್ ಮಾಡ್ತಾ ಇದ್ದಾಳೆ ಅವಳು? ಸಿದ್ಧಪಡಿಸ್ತಾಳೆ. ಗಂಡನ ಹತ್ರ ಹೋಗಿ ಮಾತಾಡ್ತಾಳೆ, ನೋಡ್ರಿ ಆ ಮನುಷ್ಯ ದೇವ್ರ ಮನುಷ್ಯ ಆಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ, ಅವನು ಇಷ್ಟೆಲ್ಲ ಟಯರ್ಡ್ ಆಗಿ ಬರ್ತಾನೆ, ಅವನಿಗೆ ನಾವೇನ್ ಮಾಡೋಣ? ಏನಾದ್ರು ಒಂದು ಉಳ್ಕೊಂಡು ಹೋಗ್ಲಿಕ್ಕೆ ಒಂದು ಏನ್ ಮಾಡೋಣ? ಒಂದು ಕಾಟ್ ಹಾಕೋಣ, ಒಂದು ಟೇಬಲ್ ಹಾಕೋಣ, ಒಂದು ಏನು ವಿಶ್ರಾಂತಿ ತಗೊಳ್ಳಿಕ್ಕೆ ಒಂದು ಮಂಚ ಹಾಕಿ ಇಡೋಣ ಅಂತೇಳಿ. ಸೊ ಅದೇ ಪ್ರಕಾರ ಅವ್ರ ಗಂಡನು ಏನ್ ಮಾಡ್ತಾನೆ? ಒಪ್ಪಿಕೊಂಡು ಆಯ್ತು ನೀನು ಹೇಳೋದು ಒಳ್ಳೇದು, ಪಾಪ ಮನುಷ್ಯನಿಗೆ ಮಾಡೋಣ ಅಂತ ಹೇಳಿ ಮತ್ತೆ ಹೋಗಿ ಏನ್ ಮಾಡ್ತಿದ್ದಾರೆ? ಅದೆಲ್ಲವನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಈಗ ಅವ್ನು ಬರುವಾಗಲೆಲ್ಲ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ
ಪ್ರಾರ್ಥನೆ ಮಾಡ್ತಾನೆ, ಊಟ ಮಾಡ್ತಾನೆ, ಮತ್ತೆ ಅವನೇನ್ ಮಾಡ್ತಾನೆ ಅಲ್ಲಿ ಒಂದಿನ ಉಳಿದು ಅಲ್ಲಿಂದ ಏನ್ ಮಾಡ್ತಿರ್ತಾನೆ, ಹೋಗ್ತಾ ಇರ್ತಾನೆ. ಏನ್ರಿ ಸೀನು ಬ್ರದರ್? ಸೊ ಈ ರೀತಿಯಾಗಿ ಹೋಗ್ತಾ ಇರ್ತಾನೆ. ಆಮೆನ್, ಹಲ್ಲೆಲೂಯಾ. ಈಗ ಆ ಸೇವಕರಿಗೆ ಒಂದು ಯೋಚನೆ ಬರ್ತಾ ಇದೆ. ಅವಳು ಸೇವಕರ ವಿಷಯದಲ್ಲಿ ಏನ್ ಮಾಡಿದ್ಲು? ಕಾಳಜಿ ತೋರಿಸಿ ಒಂದು ಯೋಚನೆ ಮಾಡಿದ್ಲಲ್ಲ. ಈಗ ದೇವ ಸೇವಕರ ಒಂದು ಯೋಚನೆ ಬರ್ತಾ ಇದೆ. ಇವಳು ಇಷ್ಟೆಲ್ಲ ಅತಿಥಿ ಸತ್ಕಾರ ಮಾಡ್ತಾಳಲ್ಲ, ಇಷ್ಟೆಲ್ಲ ನಮ್ಮ ಮೇಲೆ ಕಾಳಜಿ ಮಾಡ್ತಾ ಇದ್ದಾಳಲ್ಲ, ಅದಕ್ಕೆ ತನ್ನ ಸೇವಕರನ್ನ ಕರೆಸ್ತಾ ಇದ್ದಾನೆ ಎಲಿಷಾ. ಬಾರೋ ಕೆನೆಸ, ನಾವು ಬರುವಾಗಲೆಲ್ಲ ಇವಳು ಏನು ಮಾಡ್ತಿದ್ದಾಳೆ? ಒಳ್ಳೆ ಉಪಚಾರ ಮಾಡ್ತಾಳೆ, ನಾವು ಉಳ್ಕೊಳ್ಳಿಕ್ಕೆ ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿ ಇಟ್ಟಿದ್ದಾಳೆ. ಅವಳಿಗೆ ಏನಾದ್ರು ಬೇಕಾ ಅಂತ ಕೇಳೋಣ ಅಂತೇಳಿ ಈಗ ಅವಳು ಬಂದು ನಿಂತಿದ್ದಾಳೆ. ಅವಾಗ ಬಂದು ನಿಂತಿರುವಾಗ ದೇವ ಮನುಷ್ಯ ಕೇಳ್ತಾ ಇದ್ದಾನೆ, ಯಮ್ಮ ನೀ ತುಂಬ ಅತಿಥಿ ಸತ್ಕಾರ ಮಾಡಿದ್ದಿ, ನಾವು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆದರೆ ನಿನಗೇನು ಅವಶ್ಯಕತೆ ನನಗೆ ಗೊತ್ತಿಲ್ಲ, ನಿನಗೇನಾದ್ರು ಅವಶ್ಯಕತೆ ಇದ್ರೆ ಕೇಳು, ನಾನು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೀನಿ, ದೇವ್ರು ಕೊಡ್ತಾನೆ ಅಂತೇಳಿ ಸೇವಕರು ಹೇಳ್ತಾರೆ. ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ಎಷ್ಟು ಒಳ್ಳೇದಿದೆ ನೋಡಿ. ಹಲ್ಲೆಲೂಯಾ. ಸೊ ಅಲ್ಲಿ ಬಂದು ಕೇಳುವಾಗ ಅವಳು ಏನು ಹೇಳ್ತಾ ಇದ್ದಾಳೆ? ನಮಗೇನು ಕೊರತೆ ಇಲ್ರಿ. ಹಲ್ಲೆಲೂಯಾ. ನಮಗೇನು ಕೊರತೆ ಇಲ್ರಿ, ನೀವು ಬಂದು ಹೋದ್ರೆ ಅಷ್ಟೇ ಸಾಕ್ರಿ ಅಂತಾಳೆ. ಅವಳು ದೊಡ್ಡ ಕೊರತೆ ಇದೆ, ಅವಳಿಗೇನಿಲ್ಲ, ಮಕ್ಕಳಿಲ್ಲ, ಆದ್ರೆ ತನ್ನ ಕೊರತೆ ಏನ್ ಮಾಡ್ಲಿಲ್ಲ, ಅವಳು ತೋರಿಸ್ಕೊಂಡೇ ಇಲ್ಲ. ಇದು ದೇವರ ಮಕ್ಕಳ ಗುಣ. ದೇವ ಮನುಷ್ಯ ಕರೆದು ಕೇಳ್ತಾ ಇದ್ದಾನೆ, ಏನಾದ್ರು ನೀವು ಬೇಕಂದ್ರೆ ಹೇಳಮ್ಮ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ. ಅವಳೇ ಹೇಳ್ತಾ ಇದ್ದಾಳೆ, ಇಲ್ಲ ನೀವು ಬಂದು ಊಟ ಮಾಡಿ ಹೋದ್ರೆ ಅದಕ್ಕೆ ನನಗೆ ದೊಡ್ಡ ಆಶೀರ್ವಾದ, ನೀವು ಬಂದು ಹೋದ್ರೆ ಸಾಕು, ನನಗೇನು ಬೇಕಾಗಿಲ್ಲ, ಎಲ್ಲ ಚೆನ್ನಾಗಿದ್ದೀನಿ, ಆರಾಮಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಅವಳು. ಸರಿ ಕಳಿಸ್ಬಿಟ್ರು. ಆದ್ರೆ ಅವನಿಗೆ ಏನಾಗ್ತಾ ಇಲ್ಲ, ಸಮಾಧಾನ ಆಗ್ತಾ ಇಲ್ಲ. ಏನದು ಇವಳಿಗೆ ನಾನು ಏನಾದ್ರು ಕೊಡ್ಬೇಕಪ್ಪ, ಬೇರೆ ನಾನು ಸುಮ್ಮನೆ ಊಟ ಮಾಡಿ ಹೋಗ್ತಾ ಇದ್ದೀನಿ, ಇಷ್ಟೆಲ್ಲ ಇವಳು ಮಾಡ್ತಾಳೆ ಅಂತ ಹೇಳಿ ಮತ್ತೆ ಅವನ ಸೇವಕನ ಹತ್ರ ಕೇಳ್ತಾಳೆ, ಇವಳಿಗೆ ನಾನು ಏನಾದ್ರು ಮಾಡ್ಲೇಬೇಕು, ಏನ್ ಮಾಡೋಣ ಅಂತ ಹೇಳುವಾಗ ಅವ ಹೇಳ್ತಾ ಇದ್ದಾನೆ, ಅವಳು ಏನು ಕೊರತೆ ಇಲ್ಲ ಅಂತ ಹೇಳಿದಾಳಲ್ಲ, ಒಂದು ಕೊರತೆ ಇದೆ ಸ್ವಾಮಿ ಅವಳಿಗೆ, ಅವಳಿಗೆ ಮಕ್ಕಳೇ ಇಲ್ಲ. ಅದ್ರಲ್ಲಿ ನಿಮ್ಮ ಮುಂದೆ ಏನ್ ಮಾಡ್ಲಿಲ್ಲ, ಅವಳು ಏನೇ ಹೇಳ್ಕೊಂಡಿಲ್ಲ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡೋದಾಗಿದ್ರೆ ಆ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ ನೋಡೋಣ ಅಂತ. ಹೌದಾ? ಕರಿ ಅವಳನ್ನ. ಮತ್ತೆ ಕರೀತಾ ಇದ್ದಾನೆ, ಬಂದ್ ಮಾಡ್ತಾವ. ಏನಮ್ಮ, ನಾ ಮುಂದಿನ ವರ್ಷ ನಾನು ಇದೇ ಟೈಮಿಗೆ ಇಲ್ಲಿ ಬರುವಾಗ ನಿನ್ ಕೈನಲ್ಲಿ ಒಂದು ಮಗು ಇರತ್ತೆ. ಅವಳಿಗೆ ಶಾಕ್. ನಾ ಏನೂ ಕೇಳಲಿಲ್ಲ, ಆದ್ರೆ ನನ್ನ ಕೊರತೆನ ಈ ಮನುಷ್ಯ ಹಿಂಗೆ ಹೇಳಕತ್ತಾನ, ನನ್ನ ಮಕ್ಕಳಿಲ್ಲ ಅಂದ್ರೆ ಪರವಾಗಿಲ್ರಿ, ನೀವು ಬಂದು ಹೋಗಿ. ಇಲ್ಲ ನಾ ಬರ್ತೀನಿ, ನಿನ್ನ ಕೈನಲ್ಲಿ ಏನಿರುತ್ತೆ, ಮಗು ಇದ್ದೇ ಇರುತ್ತೆ ಅಂತ. ಹಲ್ಲೆಲೂಯಾ. ಅತಿಥಿ ಸತ್ಕಾರವನ್ನ ಮಾಡೋದ್ರಲ್ಲಿ ಎಂತ ದೊಡ್ಡ ಆಶೀರ್ವಾದ ಇದೆ. ನನಗೆ ಕೊರತೆ ಇಲ್ಲ ಅಂತ ಹೇಳಿ ನಾವು ತೋರಿಸ್ಕೊಂಡಿದ್ರು ನನ್ನ ಕೊರತೆ ದೇವ್ರಿಗೆ ಗೊತ್ತಾಗತ್ತೆ. ನಾವು ಮಾಡಿದ ಅತಿಥಿ ಸತ್ಕಾರದಿಂದ ಆ ಕೊರತೆಗಳು ದೇವ್ರು ಏನ್ ಮಾಡ್ತಾನೆ, ನೀಗಿಸುವಂತ ದೇವರಾಗಿದ್ದಾನೆ. ಅದಕ್ಕೆ ಮನೆಗೆ ಬರೋರ್ನ ಆದಷ್ಟು ಮಟ್ಟಿಗೆ ಹಾಗೆ ಕಳಿಸೋದಕ್ಕಿಂತ ಸ್ವಲ್ಪ ಸತ್ಕಾರವನ್ನ ಮಾಡಿ ಏನ್ ಮಾಡ್ರಿ, ನೀವು ಕಳಿಸಿಕೊಡ್ರಿ. ಅದರ ಆಶೀರ್ವಾದಗಳು ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟೇ ಕೊಡುತ್ತಾನೆ. ಏನೇ ಹಲ್ಲೆಲೂಯಾ. ಯಾಕಂದ್ರೆ ಯಾವಾಗಲೂ ಸತ್ಕಾರಗಳನ್ನ ಮಾಡ್ಕೊಳ್ಳೋರು ಏನ್ ಮಾಡ್ತಾರ್ರಿ, ಕೊಡ್ರಿ 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 ಅಂತ ಹೇಳಿ ತಗೊಳ್ತಾರ. ಅವ್ರು ಬೇಡ ಅಂತಾನೆ ಹೇಳಿರ್ತಾರೆ, ಆದ್ರೆ ಇವಳು ಬೇಡ ಅಂತ ಹೇಳಿದ್ರು ಏನ್ ಮಾಡ್ಲಿಲ್ಲ, ಅವಳು ಬಿಡ್ಲಿಲ್ಲ. ಅದು ಗೊತ್ತಿಲ್ರಿ, ನೀವು ಬೇಡ ಅಂತ ನಾವ್ ಹೆಂಗ್ ಬಿಡೋದು, ನಮಗೆ ಆಶೀರ್ವಾದ ಬೇಕಲ್ಲ. ಅವಳು ಎಷ್ಟು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ನೋಡಿ. ಅವಳಿಗೆ ಗೊತ್ತಿತ್ತು ಅತಿಥಿ ಸತ್ಕಾರ ಮಾಡೋದ್ರಿಂದ ನನ್ನ ಕೊರತೆಗಳು ಹೋಗತ್ತೆ. ಅದಕ್ಕೆ ಆ ವ್ಯಕ್ತಿ ತನ್ನ ಕೊರತೆಗಳು ನೀಗಿಸಿ ಒಂದು ಮಗುವನ್ನು ಪಡ್ಕೊಂಡಿದ್ದಾನೆ. ಹಲ್ಲೆಲೂಯ. ಇನ್ನೊಂದು ಕಾರ್ಯ ನಡೀತಾ ಇದೆ ಅಲ್ಲಿ. ಕೊಟ್ಟಿದ್ದ ಮಗು ಏನಾಗ್ಬಿಟ್ಟಿದೀಗ, ತಲೆನೋವು ಬಂದು ಜ್ವರ ಬಂದು ಸತ್ತೋಗ್ಬಿಡ್ತು. ಈಗ ಏನ್ ಮಾಡ್ತಿದ್ದಲ್ಲ ಅವಳು, ಮತ್ತೆ ಅದೇ ಸೇವಕರ ಹತ್ರ ಓಡ್ತಾ ಇದ್ದಾಳ. ಅಯ್ಯ, ನಾನು ನಿನ್ನ ಮಗು ಕೇಳಿದ್ನ, ನಿನಗೆ ಮಗು ಕೊಡಂತ ಕೇಳಿದ್ನ, ನಾನು ಮಗುವನ್ನು ಕೊಟ್ಟು ಇಷ್ಟು ವರ್ಷ ನನ್ನ ಜೊತೆಗೆ ಬೆಳೀತು, ಆದ್ರೆ ಈಗ ಮಗು ಏನಾಗ್ಬಿಟ್ಟೈತಿ, ಸತ್ತು ಹೋಗಿತ್ತು. ಈಗ ಆ ನೋವಿಗಿಂತ ಈ ನೋವು ಜಾಸ್ತಿ ಆಗ್ಬಿಟ್ಟೈತಿ ನನಗೆ. ಮಗು ಇಲ್ಲ ಅಂತ ಇರೋ ನೋವಿಗಿಂತ ಕೊಟ್ಟ ಮಗುವನ್ನ ಏನಾಯ್ತು, ಸತ್ತು ಹೋಯ್ತಲ್ಲ ಅಂತ ಹೇಳಿ ನೋವು ಏನಾಗ್ಬಿಟ್ಟಿದೆ, ಈಗ ಜಾಸ್ತಿ ಕಾಡ್ತಾ ಇದೆ ಅಂತೇಳಿ ಅವಳು ಬಹಳವಾಗಿ ನೊಂದುಕೊಳ್ಳುತ್ತಾ ಇದೆ. ಆದ್ರೆ ದೇವರು ಕೈ ಬಿಡುವಂತ ದೇವರು. ಅದೇ ಸೇವಕರು ಮತ್ತೆ ಏನ್ ಮಾಡ್ತಿದ್ದಾರೆ, ನಿನ್ ಮಗು ಏನ್ ಸಾಯತ್ತೆ, ನಾನು ಪ್ರಾರ್ಥನೆ ಮಾಡಿದ ಮಗು ಸಾಯಕ್ ನಾನು ಬಿಡೋದಿಲ್ಲ. ಮತ್ತೆ ಮಗುನ ಎತ್ಕೊಂಡು ಹೋಗಿ ಅವಳು ಕೊಟ್ಟ ಅದೇ ರೂಮ್ನಲ್ಲಿ, ಅವಳು ಕೊಟ್ಟಿದ್ದ ಅದೇ ಮಂಚದಲ್ಲಿ ಆ ಮಗುವನ್ನ ತಗೊಂಡೋಗಿ ಹಾಕಿ ಆ ಮಗುವಿನ ಮೇಲೆ ಕೈ ಇಟ್ಟು ಆ ಮಗುವಿಗೋಸ್ಕರ ಆ ಮನುಷ್ಯ ಏನ್ ಮಾಡಿದ, ಪ್ರಾರ್ಥನೆ ಮಾಡಿದ. ಸತ್ತೋಗಿದ ಜೀವ ಮತ್ತೆ ಆ ಮಗುಕ್ಕೆ ಬಂತು.
ನಾವು ಮಾಡುವಂತ ಒಂದು ಅತಿಥಿ ಸತ್ಕಾರ ನಮ್ಮ ಜೀವಿತದಲ್ಲಿ ಎಂತೆಂತ ಆಶೀರ್ವಾದಗಳನ್ನು ತಂದು ಕೊಡುತ್ತೆ ನೋಡಿ ತಾಯಿ. ಅದಕ್ಕೆ ದಯವಿಟ್ಟು ದೇವ ಮನುಷ್ಯರಾಗಿರ್ಲಿ, ದೇವ ಮಕ್ಕಳಾಗಿರ್ಲಿ, ಯಾರಾದ್ರೂ ನಮ್ಮ ಮನೆಗೆ ಬಂದಾಗ ಆದಷ್ಟು ಮಟ್ಟಿಗೆ ನಾವೇನ್ ಮಾಡೋಣ, ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡೋಣ. ಅದರಿಂದ ಆಶೀರ್ವಾದಗಳು ನಮಗೆ ದೇವರು ಕೊಟ್ಟೇ ಕೊಡುವಂತ ದೇವರಾಗಿದ್ದಾರೆ. ಅಲ್ಲೇಲೂಯಾ. ಇನ್ನೊಂದು ವ್ಯಕ್ತಿ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಾ ಇದ್ದಾನೆ. ಆದಿಕಾಂಡದ ಪುಸ್ತಕ 18ನೇ ಅಧ್ಯಾಯ. ಆದಿಕಾಂಡದ ಪುಸ್ತಕ 18ನೇ ಅಧ್ಯಾಯ 14ನೇ ವಚನ. ಕರ್ತನಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆಯೋ, ಬರುವ ವರ್ಷ ಇದೇ ಸಮಯದಲ್ಲಿ ನಾನು ನಿನ್ನ ಬಳಿಗೆ ತಿರುಗಿ ಬರುವೆನು, ಆಗ ಸಾರಳಿಗೆ ಒಂದು ಮಗನು ಇರುವನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಕೂಡ ಅಬ್ರಹಾಮ ಏನ್ ಮಾಡ್ತಿದ್ದಾನೆ, ಅಲ್ಲಿ 1ನೇ ವಚನದಿಂದ ನೀವು ಓದಿ ನೋಡ್ರಿ, ಮನೆಯಲ್ಲಿ ಹೋಗಿ ಓದಿ ನೋಡ್ರಿ. ಅವನು ಒಂದು ಮಧ್ಯಾಹ್ನ ವೇಳೆಯಲ್ಲಿ, ಉಷ್ಣದ ವೇಳೆಯಲ್ಲಿ ಮರದ ಕೆಳಗೆ ಅವನು ಏನ್ ಮಾಡಿದ್ದಾನೆ, ಕುತ್ಕೊಂಡಿದ್ದಾನೆ. ಅವಾಗ ಒಂದು 3 ಪುರುಷರುಗಳು ಏನ್ ಮಾಡ್ತಿದ್ದಾರೆ, ಆ ಕಡೆ ಹಾದು ಹೋಗ್ತಾ ಇದ್ದಾರೆ. ಅವ್ರು ನೋಡೋದು ದೇವರ ಮನುಷ್ಯರಿದ್ದಾಗಿ ಇತ್ತು. ಅದಕ್ಕೆ ಇವನೇನ್ ಮಾಡ್ತಾ ಇದ್ದಾನೆ, ಅಬ್ರಹಾಮನು ಓಡಿ ಹೋಗಿ ಅವ್ರನ್ನ ಬಲವಂತ ಮಾಡಿ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಯಪ್ಪ, ನಾವು ಬೇರೆ ಕೆಲಸ ಐತಿ, ಹೋಗಿ ಬೇಡ್ರಿ, ನೀವೇ ನಮ್ಮ ಮನೆಗೆ ಬಂದು ಕುಂತು ಊಟ ಮಾಡಿ ಏನ್ ಮಾಡ್ಬೇಕು, ನೀವು ಹೋಗ್ಬೇಕಂತ ಅಬ್ರಹಾಮನ್ ಹೋಗಿ ಏನ್ ಮಾಡ್ತಿದ್ದಾನ್ರಿ, ಬಲವಂತ ಮಾಡಿ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದು ಮನೆಯಲ್ಲಿ ಕುಂದಿರಿಸಿ ಅವನ ಅತಿ ವೇಗವಾಗಿ ಓಡಿ ಒಂದು ಒಳ್ಳೆ ಸಣ್ಣ ಎಳೆ ಟಗರು ಬರಿನ ಕರ್ಕೊಂಡು ಏನ್ ಮಾಡ್ತಿದ್ದಾನೆ, ಎತ್ಕೊಂಡು ಬಂದು ಕಡಿದು ಅಡಿಗೆ ಮಾಡಿ, ನೆಯ್ಯಿ ಹಾಕಿ, ರೊಟ್ಟಿ ಮಾಡಿ, ಏನೇನೋ ಮಾಡಿ, ತುಪ್ಪ ಹಾಕಿ ಎಲ್ಲಾ ಮಾಡಿ ಏನ್ ಮಾಡ್ತಿದ್ದಾನ, ಅವನು ಊಟಕ್ಕೆ ಕೊಡ್ತಾ ಇದ್ದ. ಈಗ ಅವ್ರೇನ್ ಮಾಡಿದ್ರು, ಚೆನ್ನಾಗಿ ಊಟ ಮಾಡಿದ್ರು. ಊಟ ಮಾಡಿ ಹಂಗೆ ಹೋಗುವಾಗ ಅವ್ರಿಗೆ ಹಂಗೆ ಹೋಗ್ಲಿಕ್ಕೆ ಏನಿಲ್ಲ, ಮನಸ್ಸಿಲ್ಲ. ಹಂಗಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀನ್ ಹೆಂಡತಿ ಸಾರಲ್ಲಿ ಎಲ್ಲಿದ್ದಾಳ, ಒಳಗಿದ್ದಾಳ. ಆಯ್ತು, ನಾನ್ ಮುಂದಿನ ವರ್ಷ ಇದೇ ಟೈಮ್ ಬರ್ತೀನಿ. ಅವಾಗ ಅವಳ ಕೈನಲ್ಲಿ ಏನಿರುತ್ತೆ, ಒಂದು ಮಗು ಇರುತ್ತೆ. ಆಮೆನ್. ಹಲ್ಲೆಲೂಯಾ. ಆದ್ರೆ ಸಾರಲ್ಲಿ ಏನ್ ಮಾಡ್ತಾ ಇದ್ದಾಳೆ, ಒಳಗೆ ಕುತ್ಕೊಂಡು ನಗ್ತಾ ಇದ್ದಾಳೆ. ಅಯ್ಯೋ ನಮ್ಮ ಮುದುಕಿ, ನಾನು ಹೋಗಿ ಅಡಿತೀನಂತೆ, ಇದನ್ನು ಇವ್ರು ನಂಬಾಕತ್ತಾರ ನೋಡ್ ನನ್ ಗಂಡ. ಹಲ್ಲೆಲೂಯಾ. ಹೌದಲ್ಲ, ಅವಳು ಗೊತ್ತಿದೆ ನಾ ಮುದುಕಿ ಆಗಿದ್ದೀನಿ, ನನಗೇನ್ ಆಗೋದಿಲ್ಲ, ಮಕ್ಕಳು ಆಗೋದಿಲ್ಲ, ಎಲ್ಲ ಮುಗಿದು ಬಿಟ್ಟೈತಿ, ನೀ ಎಲ್ಲಿ ಹೋಗಿ ನಾನು ಅಡಿತೀನಿ. ಆದ್ರೆ ಏನೋ ಊಟ ಮಾಡ್ಯಾರಲ್ಲ, ಆ ಹೊಟ್ಟೆ ತುಂಬಿದಕ್ಕೆ ಏನೋ ಮಾತಾಡಕತ್ತಾರ, ಮಾತಾಡ್ಲಿ ಅಂತ ನಗ್ತಾ ಇದ್ದಲ್ಲ. ಅನೇಕ ಸಾರಿ ನಾವ್ ಹಂಗೆ ಇರ್ತೀವಿ. ಹಲ್ಲೆಲೂಯಾ. ಸೇವಕರು ಹೋದ್ರತಾರೆ, ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು. ಆಮೇನ್. ಹಲ್ಲೆಲೂಯಾ. ಸಾರಿ ಹಂಗೆ ನಗ್ತಾ ಇದ್ದಲ್ಲ. ಆಮೇನ್. ಹಲ್ಲೆಲೂಯಾ. ಆದ್ರೆ ದೇವ್ರ ಸೇವಕರು ಹೇಳ್ತಾರೆ, ದೇವ್ರಿಗೆ ಅಸಾಧ್ಯವಾದ ಕಾರ್ಯ ಉಂಟಾ? ಎಲ್ಲ ಸಾಧ್ಯ. ನೀ ಏನ್ ನಗೋದು, ನೀ ನಗಿದ್ರು ಸರಿ, ಹತ್ರನು ಸರಿ, ಏನೇ ಮಾಡಿದ್ರು ಸರಿ, ಮುಂದಿನ ವರ್ಷ ನಾ ಬರುವಾಗ ನಿನ್ ಕೈಯಲ್ಲಿ ಮಗು ಇರುತ್ತೆ. ನೀ ನಂಬಿದ್ರು ಸರಿ, ನಂಬಲಿಲ್ಲ ಅಂದ್ರೂ ಸರಿ. ಆಮೇನ್. ಹಲ್ಲೆಲೂಯಾ. ದೇವರು ಹೇಳಿದ ಮಾತನ್ನ ದೇವರು ನೆರವೇರಿಸ್ತಾನೆ. ಹಲ್ಲೆಲೂಯಾ. ದೇವರು ಕೊಟ್ಟ ಮಾತನ್ನ ದೇವರು ಏನ್ ಮಾಡ್ತಾನೆ, ನೆರವೇರಿಸ್ತಾನೆ. ನಾನು ಹೊಟ್ಟೆ ತುಂಬಿದ್ದೀನಿ, ಆದ ಕಾರಣ ಸುಮ್ಮನೆ ಹೋಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ, ಅವರು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. 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 ದೇವ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಎಷ್ಟು ಮಟ್ಟಿಗೆ ದೇವ ಮನುಷ್ಯರುಗಳನ್ನ ಬರಮಾಡಿಕೊಳ್ಳುತ್ತೀವೋ ಅಷ್ಟು ಮಟ್ಟಿಗೆ ದೇವ ನಮ್ಮ ಕೊರತೆಗಳನ್ನು ನೀಗಿಸ್ತಾ ಇದ್ದಾರೆ. ನಾವು ನಂಬಿದ್ರು ಸೇರಿ, ನಂಬಲಿಲ್ಲದ್ರೂ ಸೇರಿ. ಹಲ್ಲೆಲೂಯಾ. ಈ ವಾಕ್ಯ ಕೇಳಾಕತ್ತೀನಿ, ನೀವು ನಂಬಿದ್ರು ಸೇರಿ, ನಂಬಲಿಲ್ಲ ಅಂದ್ರೂ ಸೇರಿ, ದೇವರು ಮಾಡೋದಂತ್ರ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ ಕಾರಣ ನಾವು ಮಾಡಬೇಕಾಗಿರೋದು ಏನದು, ಅತಿಥಿ ಸತ್ಕಾರ. ಹಲ್ಲೆಲೂಯಾ. ಅತಿಥಿ ಸತ್ಕಾರವನ್ನು ಅವ್ರು ಬಯಸಿದ್ರು ಬಯಸಲಿಲ್ಲ ಅಂದ್ರೂ ನಮ್ ಕರ್ತವ್ಯ ಏನ್ ಮಾಡ್ಬೇಕು, ನಾವು ಮಾಡಲೇಬೇಕು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಎಬ್ರೆಯ ಪುಸ್ತಕ 13ನೇ ಅಧ್ಯಾಯ 17ನೇ ವಚನ. ನಿಮ್ಮ ನಾಯಕರಿಗೆ ವಿಧೇಯರಾಗಿದ್ದು ಅವರಿಗೆ ಅಧೀನರಾಗಿರಿ, ಯಾಕೆಂದ್ರೆ ಅವರು ಲೆಕ್ಕ ಒಪ್ಪಿಸಬೇಕಾಗಿರುವಂತ ಹಂಗಿನಲ್ಲಿ ಇದ್ದಾರೆ. ನಿಮ್ಮ ಆತ್ಮಗಳನ್ನ ಏನ್ ಮಾಡ್ತಾರೆ, ಅವರು ಕಾಯ್ತಾ ಇರ್ತಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಮಾಡುವವರಾಗಿರ್ರಿ. ನಿಮ್ಮ ಸಭಾ ನಾಯಕರು, ನಿಮ್ಮ ಸಭಾ ಅಧ್ಯಕ್ಷನು
ನಿಮ್ಮ ಆತ್ಮೆಗೆ ಜವಾಬ್ದಾರಿ ಇರುವಂತ ಮನುಷ್ಯನಾಗಿರುವಂತ ಸಭಾಪಾಲಕನ ಮನಸ್ಸನ್ನ ಏನ್ ಮಾಡಬೇಡ್ರಿ ನೀವು, ನೋವಿಸಬೇಡ್ರಿ. ವಾಕ್ಯ ಹೇಳ್ತಾ ಇದೆ, ಏನ್ ಮಾಡಬೇಡ್ರಿ, ನೋವಿಸಬೇಡ್ರಿ. ಅವ್ರು ಸಂತೋಷವಾಗಿರುವಾಗ ಏನ್ ಮಾಡ್ರಿ ನೀವು ನೋಡಿಕೊಳ್ಳ್ರಿ. ಅವರು ವ್ಯಸನ ಪಡೋದು ನಿಮ್ಗೆ ಒಳ್ಳೇದಾಗೋದಿಲ್ಲ. ಆಮೇಲೆ ಒಂದು ವೇಳೆ ಅವ ಮನ ನೊಂದು ಹೋಗ್ಲಿ ಬೇಡ ಏನು ಸರಿ ಯಾವಾಗ ಇದೆ ಅಂತಾರ ಅಂತ ಒಂದು ಬೇಸರದಿಂದ ಹೇಳಿಬಿಟ್ರೆ ನಿಮಗೆ ಏನಾಗೋದಿಲ್ಲ, ಅದು ಆಶೀರ್ವಾದ ಬರೋದೇ ಇಲ್ಲ. ಆಮೆನ್. ಯಾಕಂದ್ರೆ ಅನೇಕ ಸಾರಿ ನಮಗೊಂದು ಮಾತು ಹೇಳಿರ್ತೀರಿ, ಸಾಯಂಕಾಲ ಮನೆಗೆ ಬರ್ರಿ, ರಾತ್ರಿ ಮನೆಗೆ ಬರ್ರಿ, ಪ್ರಾರ್ಥನೆಗೆ ಮನೆಗೆ ಬರ್ರಿ ಅಂತೇಳಿ. ನಾವು ಅದನ್ನ ಗಂಭೀರವಾಗಿ ತಗೊಳ್ತೀವಿ. ಅರ್ಥ ಆಯ್ತಲ್ಲ? ಸಭಾನಾಯಕನ ಹೆಂಗ್ ಮಾಡ್ತಾನ್ರಿ, ಸಭಾನಾಯಕನ ಹೆಂಗ್ ಮಾಡ್ತಾನ, ಅದನ್ನ ಗಂಭೀರವಾಗಿ ತಗೊಳತಾನ. ಓ, ನನ್ನ ಆತ್ಮ, ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ ಅಂತ ಹೇಳಿ ತನ್ನ ಎಷ್ಟೇ ಕೆಲಸ ಇದ್ರು, ತಾನು ಎಷ್ಟೇ ಪ್ರಯಾಣ ಮಾಡಿ ಬಂದ್ರು, ತಾನು ಎಷ್ಟೇ ಟಯರ್ಡ್ ನಲ್ಲಿ ಇದ್ರು, ಅವನೇನ್ ಮಾಡ್ತಾ ಇರ್ತಾನೆ, ಏನ್ ಮಾಡ್ತಾ ಇರ್ತಾನೆ, ಅದೆಲ್ಲವನ್ನು ಬಿಟ್ಟು ಅವ್ರ ಮನೆ ನೋಡ್ಕೊಂಡು ಹೋಗ್ತಾನೆ. ಆಗ ಅವ್ರ ಮನೆ ಕೀಲಿ ಹಾಕಿದ್ರೆ ಅವ್ರ ಮನಸ್ಸು ಹೆಂಗಿರುತ್ತೆ? ಮನೇಲಿ ಕುತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಆದ್ರೆ ಇವ್ರು ಕರ್ದಾರ ಅಂತ ಹೇಳಿ ನಾನೇನ್ ಮಾಡೀನಿ, ನನ್ನ ಪ್ರೇಯರ್ನ ಬಿಟ್ಟು ನಾನೇನ್ ಮಾಡಿದೀನಿ, ಈಗ ಇವ್ರ ಮನೆಗೆ ಬಂದಿದ್ದೀನಿ. ಆದ್ರೆ ಇವ್ರ ಮನೆ ಕೀಲಿ ಹಾಕೊಂಡು ಹೋಗಿದ್ರೆ ಅವಾಗ ಅವ್ನ ಮನಸ್ಸು ಏನಾಗತ್ತೆ, ಸಂತೋಷ ಆಗತ್ತೆ? ಅದಕ್ಕೆ ನಿಮ್ಮ ಸಭಾ ನಾಯಕರ ಮನಸ್ಸನ್ನ ಏನ್ ಮಾಡಬೇಡ್ರಿ, ನೀವು ನೋವಿಸಬೇಡ. ಅವ್ರಿಗೊಂದು ಮಾತು ಹೇಳಿದ್ರೆ ಅದೇ ಮಾತಿನಲ್ಲಿ ನೀವು ಗಂಭೀರವಾಗಿರ್ರಿ. ಅದೇ ಮಾತಿನಲ್ಲಿ ಏನ್ ಮಾಡ್ಬೇಕು, ನೀವು ಗಂಭೀರವಾಗಿರ್ಬೇಕು. ಏನೋ ಒಂದು ದೇವರ ಉದ್ದೇಶದಿಂದ ಅವ್ರು ಬಂದಿರ್ತಾರೆ. ನಾವು ಸ್ವೀಕರಿಸಿಕೊಂಡ್ರೆ ಅದರ ಆಶೀರ್ವಾದಗಳು ನಮಗೆ ಬರುತ್ತೆ. ನಾವು ಒಂದು ವೇಳೆ ಸ್ವೀಕರಿಸಿಕೊಂಡಿಲ್ಲ ಅಂತ ಹೇಳಿದ್ರೆ ಆಶೀರ್ವಾದಗಳು ನಮಗೆ ಬರೋದಿಲ್ಲ. ಮನೆಗೊಬ್ಬರನ್ನ ಕರೆದಿ ಅಂದ್ರೆ ಆದಷ್ಟು ಮಟ್ಟಿಗೆ ಅವ್ರಿಗೆ ಏನ್ ಮಾಡ್ರಿ, ಅತಿಥಿ ಸತ್ಕಾರ ಮಾಡ್ರಿ. ಅದರಿಂದ ದೇವರು ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ಅಬ್ರಹಾಮನ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದಕ್ಕೆ ಮುಂದಿನ ವರ್ಷದಲ್ಲಿ ಈಸಾಕಿನ ಬದಲಾಗಿ ಒಂದು ಮಗನನ್ನು ದೇವರ ಸಾರಾಳಕ್ಕೆ ಕೊಟ್ರು. ಇವತ್ತು ಕೂಡ ನಾವು ಅಬ್ರಹಾಮನ ಸಂತತಿ, ನಾವೆಲ್ಲರೂ ಈಸಾಕಗಳಾಗಿದ್ದೇವೆ. ಕಾರಣ ಅವನು ವಾಗ್ದಾನದ ಮಗ. ಅಲ್ಲಿ ನಮ್ಮ ಜೀವಿತದಲ್ಲಿ ವಾಗ್ದಾನಗಳು ನೆರವೇರ್ಬೇಕಂತ ಹೇಳಿದ್ರೆ ಆದಷ್ಟು ಮಟ್ಟಿಗೆ ನಾವು ಕೂಡ ಏನ್ ಮಾಡೋಣ, ಅತಿಥಿ ಸತ್ಕಾರವನ್ನ ಮಾಡೋಣ ದೇವರ ಮನುಷ್ಯನಿಗೆ. ಆಗ ದೇವರು ನಮ್ಮ ಕೊರತೆಗಳನ್ನು ಏನ್ ಮಾಡ್ತಾನೆ, ನೀಗಿಸುವಂತವನಾಗಿರ್ತಾನೆ. ಹಲ್ಲೆಲೂಯ. ಮೂರನೇದಾಗಿ ಒಂದು ಕಾರ್ಯ, ಒಂದು ವ್ಯಕ್ತಿ ಇದ್ದಾನೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 34ನೇ ವಚನ. ತರುವಾಯ ಅವರನ್ನು ತನ್ನ ಮನೆಗೆ ಕರೆಕೊಂಡು ಹೋಗಿ, ತರುವಾಯ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರ ಎಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು. ಆಮೆನ್. ಹಲ್ಲೆಲೂಯ. ಇದು ಯಾರಂದ್ರೆ ಗೊತ್ತಾ? ಪೌಲು ಮತ್ತೆ ಶೀಲ. ಆಮೆನ್. ಪೌಲು ಮತ್ತೆ ಶೀಲನು. ಹಲ್ಲೆಲೂಯ. ಅವ್ರು ಎಲ್ಲಿದ್ದಾರ್ರಿ? ಆಮೆನ್. ಒಂದು ಸೆರೆಮನಿಯಲ್ಲಿ ಇದ್ದಾರೆ, ಜೈಲಿನಲ್ಲಿ ಇದ್ದಾರೆ. ಹಲ್ಲೆಲೂಯ. ಅವರು ಜೈಲಿನಲ್ಲಿ ಇದ್ರು ದೇವ್ರನ್ನ ಏನ್ ಮಾಡ್ತಾ ಇದಾರೆ, ಅವರು ಸ್ತುತಿಸುತ್ತಾ ಪ್ರಾರ್ಥನೆ ಮಾಡ್ತಾ ಆರಾಧನೆ ಮಾಡ್ತಾರೆ. ನಾವು ಸಂತೋಷವಾದ ವಾತಾವರಣದಲ್ಲಿ ಇದ್ರು ಪ್ರಾರ್ಥನೆ ಮಾಡೋದಿಲ್ಲ. ಅವ್ರ ಸೆರೆಮನಿಯಲ್ಲಿ ಇದ್ರು ಅವ್ರು ಏನ್ ಮಾಡ್ತಾ ಇದ್ದಾರೆ, ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ನಮಗೆ ಸ್ವಲ್ಪ ಕಷ್ಟ ಬಂದ್ಬಿಟ್ರೆ ಪ್ರಾರ್ಥನೆ ನಡೆಸ್ತೀವಿ, ಚಿಂತೆ ಮಾಡ್ಕೊಂಡು ಗುಣಗುಟ್ಕೊಂಡು ಕುಂತು ಬಿಡ್ತೀವಿ. ಮೊನ್ನೆ ಕೂಡ ಒಬ್ಬರದ್ದು ಕೇಳಿದೆ ಸುದ್ದಿ, ಹಂಗೆ ಇವ್ರಿಗೆ ಟೆನ್ಷನ್ ಆಗ್ತಾ ಇರ್ತಾರೆ. ಯಾಕ? ಅಲ್ಲಿ ಯಾರಾದ್ರೂ ಒಬ್ರು ಮಾರಾಟ ಮಾಡ್ಬಿಟ್ರೆ ಇವ್ರಿಗೆ ಟೆನ್ಷನ್ ಆಗ್ಬಿಡತ್ತಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರೋ ಒಂದು ವಸ್ತುವನ್ನು ಮಾರಿದ್ರೆ ಆಯ್ತು ಬಿಡು, ಅವ್ರು ಮಾರಾಟ ಮಾಡ್ಬಿಟ್ರು, ನಮ್ದು ಇನ್ನೂ ಏನು ಮಾರಾಟ ಆಗ್ಲಿಲ್ಲ. ಆಮೇಲೆ ಏನಾಗತ್ತೆ, ಅದು ಏನಾಗತ್ತೆ, ಹೊಟ್ಟೆ ಕಿಚ್ಚಾಗತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ, ಸೆರೆಮನೆಯಲ್ಲಿದ್ದಾನೆ ಯಾರು, ಕಟ್ಟಲ್ಪಟ್ಟಿದ್ದಾರೆ, ಬಂಧನದಲ್ಲಿದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ಅಲ್ಲಿ ಸಂತೋಷವಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಮಾತ್ರ ಚಿಂತೆ ಮಾಡೋದು ಬಿಡೋದೇ ಇಲ್ಲ. ಅದಿಲ್ಲ, ನಾವು ಮಾತ್ರ ಏನ್ ಮಾಡಂಗಿಲ್ರಿ, ಚಿಂತೆ ಮಾಡೋದು ಬಿಡೋದೇ ಇಲ್ಲ. ವಾಕ್ಯ ಹೇಳ್ತಾ ಇದೆ,
ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ನಿಮಗೆ ಬೇಕಾಗಿರೋದೆಲ್ಲವನ್ನು ಪ್ರಾರ್ಥನೆ, ವಿಜ್ಞಾಪನೆ, ಕೃತಜ್ಞತಾ ಸ್ತೋತ್ರದೊಂದಿಗೆ ದೇವರಿಗೆ ತಿಳಿಯಪಡಿಸ್ರಿ. ಫಿಲಿಪಿಯರ್ 4:6. ಆಮೇಲೆ ಹಲ್ಲೆಲೂಯಾ. ಹೌದಾ ಇಲ್ವಾ? ಬೇಕಾದ್ರೆ ಯಾರಿಗೆ ತಿಳಿಯಪಡಿಸ್ರಿ ನೀವು? ಆದ್ರೆ ನಾವೇನ್ ಮಾಡಿ ತಿಳಿಯಪಡಿಸ್ತೀವ? ಮನುಷ್ಯರಿಗೆ. ನೋಡ ಅಲ್ಲಿ ಅವನ ನೋಡ ಎಲ್ಲ ಮಾರಿದ, ನೋಡು ಅವ ಎಲ್ಲ ಅಂಗಡಿ ಖಾಲಿ ಮಾಡಿದ, ಅವ್ನು ನೋಡಿ ಎಷ್ಟು ಮಾಲ್ ತಂದ ನೋಡವ, ಅವ್ನು ನೋಡಿ ತುಂಬಿಸ್ಯಾನ ನೋಡು, ನಿಲ್ಲಿ ನೋಡಿ ಭಾಳ ಐತನ, ಯಾಕೆ ಗ್ರಾಹಕಿ ಹೆಂಗೆ ಬರ್ತಾವ, ಮತ್ತೆ ಒಳಗೊಳಗೆ ಜಗಳ, ಆಮೇಲೆ ಗಂಡ ಹೆಂಡತಿನಲ್ಲೇ ಜಗಳ. ಹಲ್ಲೆಲೂಯಾ. ಅವನು ನೋಡಿ ಎಷ್ಟು ಮಾಲ್ ತಂದು ಬದುಕಾಕತ್ತವ, ನೀ ನೋಡಿ ಏನು ಮಾಲ್ ತಂದ ಹಾಕಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷ ಪಡೋಕ್ಕಿಂತ ದುಃಖ ಪಡೋದೇ ನಮ್ಮ ಮನೇಲಿ ಜಾಸ್ತಿ ಆಗ್ಬಿಟ್ಟೈತಿ. ಆಮೆನ್. ಆದ್ರೆ ವಾಕ್ಯ ಹೇಳ್ತಾ ಇದೆ, ಅವ್ರ ಸೆರೆಮನಿಯಲ್ಲಿ ಇದ್ರು ಅವ್ರು ಏನ್ ಮಾಡ್ತಾ ಇದ್ರು? ದೇವರನ್ನು ಸ್ತುತಿಸುತ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಅದಕ್ಕೆ ಸೆರೆಮನಿ ಬಂಧನಗಳೆಲ್ಲವೂ ಏನಾಯ್ತು? ಬಿಚ್ಚಲ್ಪಟ್ಟಿದೆ. ಆಮೆನ್. ಪ್ರಾರ್ಥನೆ ಮಾಡು, ದೇವರನ್ನ ಸ್ತುತಿ ಮಾಡು, ನಿನ್ನ ಬಂಧನಗಳು ದೇವರು ಕಳಿಸ್ತಾನೆ. ಚಿಂತೆ ಮಾಡಿದ್ರೆ ಇನ್ನು 4 ನೀನೇ ಹಾಕೊಳಕತ್ತಂತ ಅರ್ಥ. ಆಮೇಲೆ ಹೌದಲ್ಲ, ಇನ್ನು 4 ಕೊಡ್ರಿ ಬೇಕಂದ್ರೆ ಏನ್ ಮಾಡ್ತೀನಿ, ಇನ್ನೂ ಕಟ್ಕೋಗ್ತೀನಿ ಅಂತೀವಿ. ಹಲ್ಲೆಲೂಯಾ. ದೇವರ ಮಕ್ಕಳು ಎಂತ ಪರಿಸ್ಥಿತಿಲಿದ್ರು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಆ ಸೆರೆಮನಿ ಅಧಿಕಾರಿ ನೋಡ್ತಾನೆ, ಎಲ್ಲಾ ಬಾಗಿಲು ತೆರೆಯಲ್ಪಟ್ಟಿದೆ, ಎಲ್ಲಾ ಬಂಧನಗಳು ಬಿಚ್ಚಲ್ಪಟ್ಟಿದೆ. ಆಯ್ತು, ಇವ್ರು ಎಸ್ಕೇಪ್ ಆಗಿ ಹೋಗ್ಬಿಟ್ರಪ್ಪ, ಆಯ್ತು ಬಿಡು, ನಮ್ ಕೆಲಸ ಹೋಯ್ತು, ಎಲ್ಲ ಹೋಯ್ತು, ನಾವು ಸತ್ತ ಹೋಗ್ಬಿಡೋಣ ಅಂತ ಹೇಳಿ ಆ ಒಂದು ಅಧಿಕಾರಿ ಕುತ್ತಿಗೆ ಕೊಯ್ಬೇಕಂತ ಚಾಕು ತಗೊಂಡ್ಬಿಟ್ಟ. ಅವಾಗ ಪೌಲ್ ಹೇಳ್ತಾ ಇದ್ದಾನೆ, ಏಯ್ ನಾವಿಲ್ಲೇ ಇದ್ದೀವಿ, ಎಲ್ಲಿ ಹೋಗಿಲ್ಲ. ಹಲ್ಲೆಲೂಯಾ. ನಾವಿಲ್ಲೇ ಇದ್ದೇವೆ, ಆದ್ರೆ ಫ್ರೀ ಆಗಿದ್ದೀವಿ. ಹಲ್ಲೆಲೂಯಾ. ನೀವೆಲ್ಲ ಕಟ್ಟಿ ಹಾಕಿದ್ರಿ, ನಾವೀಗ ಏನಾಗಿದ್ದೀವಿ? ಫ್ರೀ ಆಗಿದ್ದೀವಿ. ನಾವು ಎಲ್ಲಿ ಹೋಗೋದಿಲ್ಲ, ಇಲ್ಲೇ ಇರ್ತೀವಿ. ನನ್ನ ದೇವರು ಬಿಡಿಸುವ ದೇವರು ನನ್ನ ಮಧ್ಯದಲ್ಲಿ ಇದ್ದಾನೆ. ನೀನ್ ಸಾಯ್ಬೇಡ, ನಿನ್ನ ಬದುಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ, ಸುವಾರ್ತೆ ಸಾರ್ತಾ ಇದ್ದಾನೆ, ಸಾಕ್ಷಿ ಸಾರ್ತಾ ಇದ್ದಾನೆ, ನನ್ನ ಕತೆ ದೇವರ ಕತೆ ಹೇಳ್ತಾ ಇದ್ದಾನೆ. ಅವ್ರು ಏನಾಗ್ತಾ ಇದ್ದಾರೆ? ದೇವರ ಕಡೆಗೆ ಬರ್ತಾ ಇದ್ದಾರೆ, ದೇವರ ಕಡೆಗೆ ವಾಕ್ಯ ಕೇಳ್ತಾ ಇದ್ದಾರೆ, ದೇವರ ಸಮ್ಮುಖದಲ್ಲಿ ಕುತ್ಕೊಳ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನಾವು ದೀಕ್ಷಾಸ್ಥಾನ ತಗೊಳ್ತೀವಿ, ದೇವರಲ್ಲಿ ಇರ್ತೀವಿ ಅಂತ ಹೇಳಿ ದೀಕ್ಷಾಸ್ಥಾನ ಕೊಡ್ತಾನೆ. ಆಮೇಲೆ ಅವನು ಒಂದು ಕೆಲಸ ಮಾಡ್ತಾನೆ. ಏನ್ ಕೆಲಸ? ಸೆರೆಮನಿಲಿ ಬ್ಯಾಡ್ರಿ, ಬರ್ರಿ ನಮ್ಮ ಮನೆಗೆ ಹೋಗ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನ್ರಿ? ಈ ಸೆರೆಮನೆ ಬೇಡ್ರಿ, ಬರ್ರಿ ನಮ್ಮ ಮನೆಗೆ ಅಂತ ಹೇಳಿ ಆ ಸೆರೆಮನೆ ಅಧಿಕಾರಿ ಪೌಲನ ಶೀಲನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ತಮ್ಮ ಮನೆಗೆ ಕರ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಊಟ ಕೊಟ್ಟು ಉಪಚಾರ ಮಾಡಿ ಸಂತೋಷ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇವತ್ತು ದೇವ ಮನುಷ್ಯರು, ದೇವ ಸೇವಕರು, ದೇವರ ಮಕ್ಕಳು ಮನೆಗೆ ಬಂದ್ರೆ ನಮ್ಮ ಕಳವಳ ಹೋಗುತ್ತೆ, ದೇವರು ಸಂತೋಷ ಕೊಡ್ತಾನೆ. ಎಷ್ಟು ಮಟ್ಟಿಗೆ ನಾವು ಉಪಚಾರ ಮಾಡ್ತೀವೋ ಅಷ್ಟು ಮಟ್ಟಿಗೆ ದೇವರ ಆಶೀರ್ವಾದಗಳನ್ನ ಏನ್ ಮಾಡ್ತೀವಿ? ನಾವು ಹೊಂದಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಆದ ಕಾರಣ ಅತಿಥಿ ಸತ್ಕಾರವನ್ನ ಮಾಡೋದ್ರಲ್ಲಿ ಏನ್ ಮಾಡ್ಬೇಡ್ರಿ, ನೀವು ಗುಣಗುಟ್ಟಬೇಡ್ರಿ, ಮರೆಯಬೇಡ್ರಿ. ಗುಣಗುಟ್ಟಬೇಡ್ರಿ. ಪಕ್ಕದಲ್ಲಿದ್ರೆ ಕೈ ಕೊಟ್ಟು ಹೇಳ್ರಿ, ಅತಿಥಿ ಸತ್ಕಾರ ಮಾಡೋದಕ್ಕೆ ಗುಣಗುಟ್ಟಬೇಡ್ರಿ, ಮರೆಯಬೇಡ್ರಿ. ಹಲ್ಲೆಲೂಯಾ. ಇದರಿಂದ ದೇವರೇ ನಮ್ಮ ಮನೆಗೆ ಬರ್ತಾನೆ, ಆಶೀರ್ವಾದಗಳನ್ನು ಎಲ್ಲಾ ಕೊರತೆಗಳು ದೇವರು ಏನ್ ಮಾಡ್ತಾನೆ? ನೀಗಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮಾರ್ತಲು ಯಾರನ್ನ ಕರ್ಕೊಂಡು ಹೋಗಿದ್ಲು ಮನೆಗೆ? ಕರ್ಕೊಂಡೋಗಿ ಏನ್ ಮಾಡಿದ್ಲು? ಅತಿಥಿ ಸತ್ಕಾರ. ಮರಿಯಲ್ಲಿ ಕುತ್ಕೊಂಡು ವಾಕ್ಯ ಕೇಳಕತ್ತಲ್ಲ, ಮಾರ್ತಲ್ ಅಡಿಗೆ ಮಾಡಿ ಬಡ್ಸಾಕತ್ತಲ್ಲ. ಹಲ್ಲೆಲೂಯಾ. ದೇವ್ರು ಎರಡೂ ಇಷ್ಟ ದೇವರಿಗೆ. ವಾಕ್ಯನೇ ಹೇಳಿದ ಸಂತೋಷ ಪಡಕತ್ತಾನೆ. ನೀನು ಚಿಂತೆ ಮಾಡಬೇಡ, ನನಗೆ ಏನು ಅಡಿಗೆ ಮಾಡಿಕೊಡ್ಬೇಕಂತ ನೀನು ಚಿಂತೆ ಮಾಡಬೇಡ, ನೀ ಏನು ಕೊಟ್ರು ನಾನು ತಿಂತೀನಿ ಅಂತ ಕುಂತ ಏನ್ ಮಾಡ್ತಿದ್ರು? ಊಟ ಮಾಡಿ ಹೋಗ್ತಿದ್ರು. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಹಾನನ ಪುಸ್ತಕ 12ನೇ ಅಧ್ಯಾಯ, ಯೋಹಾನನ ಪುಸ್ತಕ 12ನೇ ಅಧ್ಯಾಯ 1-2 ವಚನಗಳನ್ನು ಓದ್ರಿ. ಪಸ್ಕಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೇತಾನಕ್ಕೆ ಬಂದನು. ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಯೇಸುವಿಗೆ ಅಲ್ಲಿ ಏನ್ ಮಾಡಿದ್ರಂತೆ? ಅವರು ಔತಣವನ್ನು ಸಿದ್ಧಪಡಿಸ್ತಾ ಇದ್ದಾಳೆ. ಯಾರು? ಮರಿಯಲು. ಮಾರ್ತಲು. ಕರೆಕ್ಟ್. ಮಾರ್ತಲು ಏನ್ ಮಾಡ್ತಿದ್ದಾಳೆ? ಔತಣವನ್ನು ಏನ್ ಮಾಡ್ತಿದ್ದಾಳೆ? ಸಿದ್ಧಪಡಿಸ್ತಾ ಇದ್ದಾಳೆ. ಮರಿಯಲು ಒಂದು ಕೆಲಸ ಮಾಡ್ತಾ ಇದ್ದಾಳೆ. ಏನದು? ಇಲ್ಲ. ಮರಿಯಲು ಬಹು ಬೆಲೆಯುಳ್ಳ
ಒಂದು ದ್ರವ್ಯ ತೈಲವನ್ನು ಏನ್ ಮಾಡ್ತಿದ್ದಾಳೆ, ತಗೊಂಡ್ ಬಂದು ಆತನ ಪಾದದಲ್ಲಿ ಹಾಕಿ ತೊಳಿತಾ ಇದ್ದಾಳೆ. ಏನೇ ಅಲ್ಲೇಲೂಯ, ಅರ್ಥ ಆಯ್ತಲ್ಲ? ಈಗ ಯಾರ ಮನೆಗೆ ಬಂದಿದ್ದಾರೆ ಯೇಸು ಸ್ವಾಮಿ? ಮಾರ್ತಳ ಮರಿಯಲ್ ಮನೆಗೆ. ಒಂದು ಸಾರಿ ಬಂದಾಗ ಚೆನ್ನಾಗಿ ಏನ್ ಮಾಡಿದ್ರು ಅವರು? ಊಟ ಕೊಟ್ರು, ದೇವ್ರ ವಾಕ್ಯ ಚೆನ್ನಾಗಿ ಕೇಳಿದ್ರು. ಹಂಗಾಗಿ ಯೇಸು ಸ್ವಾಮಿ ಪದೇ ಪದೇ ಮರಿಯಲ್ ಮನೆಗೆ ಬರ್ತಾ ಇದ್ರು. ಅಲ್ಲೇಲೂಯ, ಪದೇ ಪದೇ ಯಾರ ಮನೆಗೆ ಬರ್ತಾ ಇದ್ರು? ಮಾರ್ತಳ ಮನೆಗೆ ಬರ್ತಾ ಇದ್ರು. ಅಲ್ಲಿ ಮನೆಗೆ ಬರುವಾಗಲೆಲ್ಲ ಮಾರ್ತಳ ಏನ್ ಮಾಡ್ತಾ ಇದ್ಲು? ಅಡಿಗೆ ಮಾಡಿ ಹಾಕ್ತಿದ್ಲು. ಮರಿಯಲ್ ಏನ್ ಮಾಡ್ತಿದ್ಲು? ಪಾದದಲ್ಲಿ ಕುತ್ಕೊಂಡ್ ಬಿಡ್ತಿದ್ಲು. ಈಗ ಮತ್ತೆನೆ ಲಾಜರ್ ಮನೆಗೆ ಬಂದಿದ್ದಾರೆ. ಮರಿಯಲ್ ಏನ್ ಮಾಡ್ತಿದ್ದಲ್ಲ, ತುಂಬಾ ಕಾಸ್ಟ್ಲಿ ಆಗಿರುವಂತ ಒಂದು ದ್ರವ್ಯ ತೈಲವನ್ನು ತಗೊಂಡ್ಬಂದು ಏನ್ ಮಾಡ್ತಿದ್ದಾಳೆ, ಆತನ ಪಾದದಲ್ಲಿ ಹಾಕಿ ಒರೆಸುತ್ತಾ ಕುಂತಿದ್ದಾಳೆ. ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ಅವಾಗ ಅಲ್ಲಿ ಇದ್ದವರೆಲ್ಲರೂ ಏನ್ ಮಾಡ್ತಿದ್ರು? ಈಗ ಈ ತಲೆಗಿರೆ ಕೆಟ್ಟಿತ್ತು. ಇಷ್ಟು ದೊಡ್ಡ ಕಾಸ್ಟ್ಲಿ ತಗೊಂಡ್ಬಂದಕ್ಕೆ ಏಸನ್ನ ಕೇಳಿದ್ನ? ಇಷ್ಟು ದೊಡ್ಡ ಕಾಸ್ಟ್ಲಿ ರೊಕ್ಕ ಕೊಟ್ಟು ತಗೊಂಡ್ ಬಂದು ಹಾಕಂತ ಹೇಳಿದ್ನ? ಇಷ್ಟು ತಗೊಂಡ್ ಬಂದು ಕೊಡಕತ್ತಲ್ಲ ನೋಡು. ಇಷ್ಟು ದೊಡ್ಡ ಹಣ ಇದ್ರೆ ಎಷ್ಟು ಮಂದಿಗೆ ಊಟ ಹಾಕ್ಬೋದು ನಾವು. ಇಷ್ಟು ರೊಕ್ಕ ಇದ್ರೆ ಎಷ್ಟೋ ಮಂದಿಗೆ ನಾವೇನ್ ಮಾಡ್ಬೋದು? ಬಡವರಿಗೆ ನಾವು ಹಂಚಬಹುದು. ಅದು ಬಿಟ್ಟು ಸುಮ್ಮನೆ ರೊಕ್ಕ ಏನ್ ಮಾಡ್ತಿದ್ದಲ್ಲ ಅವಳು, ವೇಸ್ಟ್ ಮಾಡಕತ್ತ. ಏಮೇ ದೇವ ಸೇವಕರಿಗೆ ನಾವು ಕೊಡುವಾಗ ಅದು ಎಂದಿಗೂ ವೇಸ್ಟ್ ಆಗೋದೇ ಇಲ್ಲ. ಏನೇ ಅಲ್ಲೇಲೂಯ, ಅರ್ಥ ಆಯ್ತಲ್ಲ? ಅನೇಕ ಸಾರಿ ದೇವ ಸೇವಕರಿಗೆ ಕೊಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ, ಕೈಯೇ ಬರೋದಿಲ್ಲ. ಅಲ್ಲೇಲೂಯ, ಕೊಡಕ್ ಹೋದನ್ನು ಮಂದಿ ಬಿಡೋದು ಇಲ್ಲ. ಆಯ್ತು ಬಿಡು, ಒಂದು 10 ರೂಪಾಯಿ ಕೊಟ್ಟು ಕಳಿಸ್ ನಡೀತಿತ್ತು. ಏನು ಅವ್ರಿಗೇನು ಕಡಿಮೆ, ಯಾರು ಕೊಡಕತ್ತಾರ ಅಂತ ಗೊತ್ತಿಲ್ಲ. ಏಮೇ ಮಂದಿ ಕೂಡ ಏನ್ ಮಾಡ್ತಿದ್ದಾರೆ, ನಮ್ಮ ಆಶೀರ್ವಾದಗಳಿಗೆ ಅಡ್ಡಿಪಡಿಸ್ತಾ ಇರ್ತಾರೆ. ಅಲ್ಲಿ ಮರಿಯಳು ತುಂಬಾ ಕಾಸ್ಟ್ಲಿ ಆಗಿರೋ ತಗೊಂಡ್ ಬಂದು ದೇವರ ಪಾದದಲ್ಲಿ ಕೊಡ್ತಾ ಇದ್ದಲ್ಲೇ, ಮಂದಿ ಬೈಯಾಕತ್ತಾರ. ಇದೆಲ್ಲ ಬಡವರು ಕೊಟ್ರೆ ನೆನೆಸ್ತಾರ, ಇನ್ನು ಅವ್ರಿಗೆ ಯಾಕೆ ಕೊಡಕತ್ತಿ? ಆದ್ರೆ ಯೇಸು ಒಂದು ಮಾತು ಹೇಳ್ತಾ ಅದನ್ನ ವಾಕ್ಯ ಹೋದ್ರೆ 8ನೇ ವಚನ, ಬಡವರು ಯಾವಾಗ್ಲೂ ನಿಮ್ ಬಳಿಯಲ್ಲಿ ಇರ್ತಾರ, ಆದ್ರೆ ನಾನು ಯಾವಾಗ್ಲೂ ನಿಮ್ಮ ಬಳಿಯಲ್ಲಿ ಇರೋದಿಲ್ಲ. ಯಾರು ಹೇಳಿದ್ದು? ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ. ಬಡವರು ಯಾವಾಗ್ಲೂ ಸಿಗ್ತಾರ ನಮಗೆ. ಯಾವಾಗ ಬೇಕಾದ್ರೆ ಬಡವರಿಗೆ ಏನ್ ಮಾಡ್ಬೋದು? ನೀನು ಕೊಡ್ಬೋದು. ಯಾವಾಗ ಬೇಕಂದ್ರೆ ಬಡವರು ದಾನ ಧರ್ಮ ಮಾಡ್ಬೋದು. ಆದ್ರೆ ಸೇವಕರು ಅಪರೂಪವಾಗಿ ನಿನ್ ಮನೆಗೆ ಬಂದಿರ್ತಾರ. ದೇವರ ಅಪರೂಪವಾಗಿ ನಿನ್ ಮನೆಗೆ ಬಂದಿರ್ತಾರ. ಅವ್ರಿಗೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅದನ್ನೇ ಸಮಯ ಹೇಳ್ತದೆ, ನಾನು ಯಾವಾಗ್ಲೂ ಇರೋದಿಲ್ಲ. ಅಲ್ಲ, ನಾನು ಯಾವಾಗ್ಲೂ ಇರೋದಿಲ್ಲ. ಅವಳು ಮಾಡಿದೇನು ತಪ್ಪೇ ಇಲ್ಲ, ಅವಳು ಒಳ್ಳೇದನ್ನ ಮಾಡಿದಾಳೆ. ಹಲ್ಲೆಲೂಯ. ಪ್ರಿಯರೇ, ನಾವು ಎಷ್ಟು ಮಟ್ಟಿಗೆ ಅತಿಥಿ ಸತ್ಕಾರವನ್ನು ಮಾಡ್ತೀವೋ ಅಷ್ಟು ಮಟ್ಟಿಗೆ ದೇವ ನಮ್ಮ ಸಂಗಡ ಇರ್ತಾನೆ. ದೇವ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನೆ? ಆಶೀರ್ವಾದ ಕೊಡ್ತಾನೆ. ಈ ರೀತಿ ಅವ್ರು ಮಾಡಿದ್ದಕ್ಕೆ ಲಾಜರು ಸತ್ತು ಹೋಗಿದಾಗ ಯಾರು ಬಂದ್ರು ಅವ್ರ ಮನೆಗೆ? ಯಾರು ಬಂದ್ರಿ? ಗುಣಗುಟ್ಟಿದ ಮನುಷ್ಯ ಬಂದಿದ್ರ? ಅಲ್ಲಿ ಗುಣಗುಟ್ಟಿದವ್ರು ಬಂದಿದ್ರು? ಕೊಡಬೇಡ ಅಂತ ಹೇಳಿದವ್ರು ಬಂದ್ರು? ನೀನ್ ನಡ್ಕೋಬೇಡ ಅಂತ ಹೇಳಿದ್ರು ಬಂದ್ರು? ಮಾಡಬೇಡ ಅಂತ ಹೇಳಿದ್ರು ಬಂದ್ರು? ಯಾರು ಬರಂಗಿಲ್ಲ. ನಿನ್ ಕಷ್ಟದಲ್ಲಿರುವಾಗ ಪ್ರಾಣ ಕೊಟ್ಟ ದೇವರೇ ನಿನ್ನ ಮನೆಗೆ ಬರ್ಬೇಕು. ಮತ್ತೆ ಏನೇ ಹಲ್ಲೆಲೂಯ. ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯೋಹಾನನ ಪುಸ್ತಕ 11ನೇ ಅಧ್ಯಾಯದಲ್ಲಿ ಲಾಜರ್ ಸತ್ತೋಗಿದ್ದಾನೆ. ಎಲ್ಲಾರು ಬಂದು ಅಳ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನು ಮಾತ್ರ ಬಂದು ಏನ್ ಮಾಡ್ತಾ ಇದ್ದಾನೆ? ಬದುಕಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನ್ರಿ? ಬದುಕಿಸ್ತಾ ಇದ್ದಾನೆ. ನನಗೆ ಊಟ ಕೊಟ್ಟಾರಪ್ಪ, ನನಗೆ ಅತಿಥಿ ಸತ್ಕಾರ ಮಾಡಾರಪ್ಪ. ಈಗ ಅವ್ರ ಮನೇಲಿ ಒಂದು ಕೆಟ್ಟದ್ದು ನಡೆದಿದೆ, ಆದ್ರೆ ಕೆಟ್ಟದ್ದು ನಡಿಬಾರದು ಅಂತ ಯೇಸುವಿನೇ ಅಲ್ಲಿ ಮನೆಗೆ ಬಂದ. ಬಂದು ಏನ್ ಮಾಡಿದ? ಆ ಪರಿಸ್ಥಿತಿಗಳನ್ನ ಬದಲಾಯಿಸಿದ. ಸತ್ತು 4 ದಿನ ಆಗಿರುವಂತ ಲಾಜರ್ನ ಸಮಾಧಿ ಒಳಗೆ ಇಟ್ಬಿಟ್ಟಿದ್ದಾರೆ. ಅವಳ ಅಕ್ಕ ಹೇಳಕತ್ತಲ್ಲ, ತಂಗಿ ಹೇಳಕತ್ತಲ್ಲ, ಅಯ್ಯೋ ಸತ್ತು 4 ದಿನ ಆಗ್ಬಿಟ್ಟೈತಿ, ಈಗ ನಾರ್ತಾವ, ತೆಗಿಬೇಡ್ರಿ, ಏನಾಗತ್ತೆ? ನಾರತ್ತೆ ಅಂತೇಳಿ. ಆದ್ರೆ ಏಸು ಹೇಳ್ತಾ ಇದ್ದಾನೆ, ನೀ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಲ್ಲೆಲೂಯ. ಕಲ್ಲು ತೆಗಿ, ಏ ಲಾಜರು ಹೊರಗೆ ಬಾ. ಒಂದು ಮಾತು. ಹಲ್ಲೆಲೂಯ. ಸತ್ತು 4 ದಿನ ಆಗಿದೆ. ಲಾಜರ್ ಏನಾದ? ಇವತ್ತು ನಮ್ಮ ಪರಿಸ್ಥಿತಿ ಎಂಥ ಕೆಟ್ಟದಾಗಿರ್ಲಿ, ಎಂಥ ನಶಿಸಿ ಹೋಗಿರಲಿ, ಯೇಸು ಒಂದು ಮಾತು ಹೇಳಿದ್ರೆ ನನ್ನ ಜೀವಿತವು ಎಲ್ಲ ಬದಲಾಗುತ್ತದೆ. ಯಾಕಂದ್ರೆ ಪದೇ ಪದೇ ಯಾರು ಬರ್ಬೇಕು ನಮ್ಮ ಮನೆಗೆ? ದೇವರು ಬರಬೇಕು. ಹಲ್ಲೆಲೂಯ. ದೇವ ದೂತರುಗಳು ಬರಬೇಕು, ದೇವ ಸೇವಕರುಗಳು ಬರಬೇಕು. ಅಂದ್ರೆ ಆ ಮನೆಯಲ್ಲಿ ಕಷ್ಟ ಬಂದಾಗ ದೇವರು ಬರ್ತಾನೆ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ನಾವಷ್ಟೇ ದೇವರ ಗುಡಿಗೆ ಹೋಗೋದಲ್ಲ, ದೇವರು ಕೂಡ ಏನ್ ಮಾಡ್ಬೇಕು? ನಮ್ಮ ಮನೆಗೆ ಬರಬೇಕು. ಅಂದ್ರೆ ದೇವರ ಆಶೀರ್ವಾದಗಳು ನಮ್ಮ ಮನೇಲಿ ಇರುತ್ತೆ. ಹಲ್ಲೆಲೂಯ. ಸೊ ಆದ ಕಾರಣ ಆದಷ್ಟು ಮಟ್ಟಿಗೆ ಬಂದ ಅತಿಥಿಗಳಿಗೆ ಏನ್ ಮಾಡ್ರಿ? ನೀವು ಏನ್ ಮಾಡ್ರಿ? ಏನ್ ಮಾಡ್ಬೇಕು? ನೀವು ಅತಿಥಿ ಸತ್ಕಾರವನ್ನ ಮಾಡ್ಬೇಕು. ನೀವು ಎಷ್ಟು ಮಟ್ಟಿಗೆ ಅತಿಥಿ ಸತ್ಕಾರವನ್ನ ಮಾಡ್ತೀರೋ ಅಷ್ಟು ಮಟ್ಟಿಗೆ ಕೊರತೆಗಳು ಏನಾಗತ್ತೆ? ನೀಗತ್ತದ.
ಆಮೆನ್. ಹಲ್ಲೆಲೂಯಾ. ಸೊ ದೇವರು ನಿಮ್ಮನ್ನು ಏನು ಮಾಡಲಿ, ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ. ಗುಣಗುಟ್ಟದೆ ಮರೆಯದೆ ಇನ್ನು ಮುಂದೆ ನಮ್ಮ ಜೀವಿತದಲ್ಲಿ ಅತಿಥಿ ಸತ್ಕಾರವನ್ನು ಮಾಡೋಣ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ಇನ್ನೂ ಉತ್ತಮವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಸ್ತೋತ್ರ. ಸರ್ವಶಕ್ತನೋ ನೀತಿವಂತನೋ ಆಗಿರುವಂಥ ತಂದೆಯಾದ ದೇವರೇ, ಈ ವಾಕ್ಯಗಳನ್ನು ಆಶೀರ್ವದಿಸಿಕೊಡ್ರಿ. ಬಂದ ಅತಿಥಿಗಳನ್ನು ಇನ್ನೂ ಅದ್ಭುತವಾದ ರೀತಿಯಲ್ಲಿ ಅತಿಥಿ ಸತ್ಕಾರ ಮಾಡಲಿಕ್ಕೆ ಬೇಕಾದ ಮನಸ್ಸನ್ನು ಕೊಡು. ಯಾಕಂದರೆ ದೇವದೂತರುಗಳು ಬಂದಿರ್ತಾರೆ, ದೇವರೇ ಬಂದಿರ್ತಾರೆ, ದೇವ ಮನುಷ್ಯ ಬಂದಿರ್ತಾರೆ. ಅವರಿಗೆ ನಾವು ಮಾಡುವಾಗ ಖಂಡಿತವಾಗಿ ನನ್ನ ಜೀವಿತದ ಕೊರತೆಗಳನ್ನು ದೇವರು ನೀಗಿಸುವಂಥ ದೇವರಾಗಿದ್ದಾನೆ. ಅಪ್ಪ, ಈ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೆಲಸ ಮಾಡಲಿ, ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಕೆಲಸ ಮಾಡಲಿ. ಅದ್ಭುತವಾದ ರೀತಿಯಲ್ಲಿ ಅವರಿಗೆ ಆಶೀರ್ವಾದಗಳನ್ನು ಕೊಡು, ಮೇಳುಗಳನ್ನು ಕೊಡು. ಕಲವಲ, ಚಿಂತೆ, ಕೊರತೆಗಳು ನೀಗಿಸು. ಕೇವಲ 5 ರೊಟ್ಟಿ 2 ಮೀನು ಕತ್ತರೆ 5,000 ಜನರು ಊಟ ಮಾಡಿ ಇನ್ನೂ ಮಿಕ್ಕಿದೆ ಸ್ವಾಮಿ. 7 ರೊಟ್ಟಿ ಕತ್ತರೆ ಕೆಲವೊಂದು ಮೀನುಗಳು 4,000 ಜನ ಊಟ ಮಾಡಿ ಇನ್ನೂ ಮಿಕ್ಕಿದೆ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ, ಇವತ್ತು ನೀನು ನಮ್ಮ ಮಧ್ಯದಲ್ಲಿ ಇರೋದಾದರೆ ನಮ್ಮ ಜೀವಿತವನ್ನು ಉಳಿತಾಯ ತೆಗಿತಾ ಇರ್ತೇವೆ. ಆದಷ್ಟು ಮಟ್ಟಿಗೆ ನಾವು ಕೊರತೆಗಳು ನೀಗಿಸ್ತಾ ಇರ್ತೇವೆ. ನಾವೆಲ್ಲ ವಿಷಯದಲ್ಲಿ ಕರ್ತನೆ ಸಂಪೂರ್ಣತೆಯನ್ನು ಹೊಂದಿಕೊಳ್ಳುತ್ತೇವೆ. ದೇವರು ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ತಗ್ಗಿಸ್ತೇವೆ, ನೀನೇ ಹೆಚ್ಚಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್, ಆಮೆನ್.